ಜೈನ್ ಸೊ ನೋಡ್ರಿ ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ ಹೇಳಿದ್ರೆ GK ಸೆಕ್ಷನ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಎಲ್ಲ SSC ಎಕ್ಸಾಮ್ಸ್ ಗಳಿಗೆ GD ಆಗಿರ್ಬೋದು, MTS, CGL, CHSL, ಆಮೇಲೆ RRB ಎಕ್ಸಾಮ್ಸ್ ಗಳಾಗಿರ್ಬೋದು, ಆಮೇಲೆ ಮಿಲಿಟರಿ ಎಕ್ಸಾಮ್ಸ್ ಗಳಾಗಿರ್ಬೋದು, ಆಲ್ಮೋಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ SSC ಎಕ್ಸಾಮ್ಸ್ ಗಳಲ್ಲಿ ಇಲ್ಲಿವರು ಕೇಳಿರುವಂತಹ ಕ್ವಶನ್ಸ್ ಗಳನ್ನ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಸ್ಟೇಟಸ್ ಅದು ಇಟ್ಬಿಟ್ಟು ಎಲ್ಲ ಕಡೆ ಒಂದ್ ಸ್ವಲ್ಪ ಸ್ಪ್ರೆಡ್ ಮಾಡ್ರಪ್ಪ. ನೋಡ್ರಿ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ, ಮದನ್ ಮೋಹನ್ ಮಾಳ್ವೀಯ ಅವರಿಗೆ ಮಹಾಮನ್ ಅಂತಂದ್ ಹೇಳ್ಬಿಟ್ಟು ಒಂದು ಬಿರುದನ್ನ ಕೊಡ್ತಾರೆ. ಅದನ್ನ ಯಾರು ಕೊಟ್ಟಿದಾರ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ನೋಡ್ರಿ ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಇದಕ್ಕ ಮಹಾತ್ಮ ಗಾಂಧೀಜಿ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಮದನ್ ಮೋಹನ್ ಮಾಳ್ವೀಯ ಅವರಿಗೆ ಮಹಾಮನ್ ಅನ್ನೋ ಒಂದು ಬಿರುದನ್ನ ಕೊಡ್ತಾರ. ಸೇಮ್ ಅದೇ ತರ ನೋಡ್ರಿ ಮಹಾತ್ಮ ಗಾಂಧೀಜಿ ಅವರಿಗೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಬಿರುದುಗಳು ಬರ್ತಾವ. ಒಂದು ಬಾಪೂಜಿ ಅಂತಂದ್ ಹೇಳಿ, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರಪಿತ. ಈ ಎರಡು ಬಿರುದುಗಳನ್ನ ಅಂದ್ರೆ ಮಹಾತ್ಮ ಗಾಂಧೀಜಿ ಅವರಿಗೆ ರಾಷ್ಟ್ರಪಿತ ಮತ್ತು ಬಾಪೂಜಿ ಅಂತಂದ್ ಹೇಳಿ ಯಾರು ಕರೆದ್ರು ಅಂತಂದ್ ಹೇಳಿ ನನಗ ನೀವು ಕಮೆಂಟ್ ಅಲ್ಲಿ ಆನ್ಸರ್ಸ್ ಗಳನ್ನ ಹಾಕ್ರಿ. ನೋಡ್ರಿ ಬಾಲ್ ಗಂಗಾಧರ್ ತಿಲಕರ್ ಬಗ್ಗೆ ನಮ್ಗೆ ಕೇಳುವಂತಹ ಕ್ವಶನ್ಗಳು ಯಾವಪ್ಪ ಅಂತಂದ್ ಹೇಳಿದ್ರ, ಸೊ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ 1916ರಲ್ಲಿ ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರು ಹೋಮ್ ರೂಲ್ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಹೋಮ್ ರೂಲ್ ಚಳವಳಿಯನ್ನ ಯಾರ ಜೊತೆಗೆ ಸ್ಟಾರ್ಟ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಆನಿ ಬೆಸೆಂಟ್ ಅವ್ರ ಜೊತೆಗೆ ಸ್ಟಾರ್ಟ್ ಮಾಡ್ತಾರ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಇವರು ಸೊ ಎರಡು ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರ. ಯಾವ್ಯಾವಪ್ಪ ಅಂತಂದ್ ಹೇಳಿದ್ರೆ ಒಂದು ಕೇಸರಿ ಅಂತಂದ್ ಹೇಳಿ, ಇನ್ನೊಂದು ಮರಾಠ. ಕೇಸರಿ ಮರಾಠ ಅಂತಂದ್ ಹೇಳಿ ಒಂದು ಎರಡೇನಪ್ಪಾ ಅಂತಂದ್ ಹೇಳಿದ್ರೆ ಜನರಲ್ಲಿ ಐಕ್ಯತೆಯನ್ನ ಮೂಡ್ಸೋಕೋಸ್ಕರ ಎರಡು ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರ. ಈ ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಆಮೇಲೆ ದಾದಾಬಾಯಿ ನವರೋಜಿ ಬಗ್ಗೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತಂದ್ ಹೇಳಿ ಬರುತ್ತೆ. ಏನಂತಪ್ಪ ಅಂತಂದ್ ಹೇಳಿದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಇದೇನು, ನಮ್ಮ ಭಾರತ ದೇಶದಿಂದ ಬ್ರಿಟಿಷರು ಎಷ್ಟು ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋದ್ರು, ಯಾವ ತರ ಲೂಟಿ ಮಾಡ್ಕೊಂಡು ಹೋದ್ರು ಅನ್ನೋದನ್ನ ವಿವರವಾಗಿ ಹೇಳಿದ್ದಾರೆ. ಇದನ್ನ ನಾವು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ರೆ ಇನ್ನೂ ತುಂಬಾ ಡೀಟೇಲ್ಸ್ ಇದೆ, ಅಷ್ಟೊಂದು ಡೀಟೇಲ್ ಹೋಗೋದ್ ಬೇಡ. ಸೊ ನಾವ್ ಇದನ್ನ ಹೇಳ್ತೀವಿ. ಆಮೇಲೆ ಗೋಪಾಲ್ ಕೃಷ್ಣ ಗೋಖಲೆ ಅವ್ರ ಬಗ್ಗೆ ಯಾರಾದ್ರೂ ಏನಾದ್ರು ಹೇಳ್ತೀರಾ? ಮಹಾತ್ಮ ಗಾಂಧೀಜಿ ಅವರ ಒಂದೇನೋ ಅವ್ರಿಗೂ ಒಂದು ರಿಲೇಷನ್ ಇದೆ. ಸೊ ಏನಂತ ಅಂದ್ ಹೇಳಿ ಅದನ್ನೊಂದು ಏನಪ್ಪಾ ಅಂತಂದ್ ಹೇಳಿ ನಂಗೆ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ನೀವು ಹಾಕ್ಬೇಕು. ಸೊ ಅದೇ ತರ ನೆಕ್ಸ್ಟ್ ನೋಡ್ರಿ, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿ ನಡೀತಲ್ಲ, ಸೊ ಆ ಟೈಮ್ ಅಲ್ಲಿ ವೈಸ್ ರಾಯ್ ಯಾರಾಗಿದ್ರು ಅಂತಂದ್ ಹೇಳಿ ಕ್ವಶನ್ ಐತೆ. ಸೊ ಮೊದಲು ನೋಡೋಣ, ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ನಡೀತು? ಭಾರತ ಬಿಟ್ಟು ತೊಲಗಿ ಅಂತಂದ್ ಹೇಳ್ತೀವಿ. 1942 ಆಗಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 1942 ಆಗಸ್ಟ್ ಮಂತ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಾರ್ಟ್ ಆಗತ್ತ ಭಾರತ ಬಿಟ್ಟು ತೊಲಗಿ. ಆಮೇಲೆ ಸ್ಲೋಗನ್ ಗಳನ್ನು ಕೂಗ್ತಾರ, ಡೂ ಆರ್ ಡೈ ಅಂತಂದ್ ಹೇಳಿ, ಮಾಡು ಇಲ್ಲವೇ ಮಡಿ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರು. ಮಹಾತ್ಮ ಗಾಂಧೀಜಿ ಅವ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಚಳುವಳಿಯನ್ನ ಸ್ಟಾರ್ಟ್ ಮಾಡಿದ್ರ. ಬ್ರಿಟಿಷರೇ ನೀವು ನಮ್ಮ ಭಾರತ ದೇಶವನ್ನ ಬಿಟ್ಟು ನೀವು ಹೋಗ್ಬಿಡ್ರಿ, ಭಾರತ ಬಿಟ್ಟು ತೊಲಗಿ ಅಂತಂದ್ ಹೇಳಿ ಹೇಳ್ತಾರ. ಆ ಟೈಮ್ ಅಲ್ಲಿ ಸೊ ಯಾರು ವೈಸ್ರಾಯ್ ಆಗಿದ್ರಪ್ಪ ಅಂತಂದ್ ಹೇಳಿದ್ರೆ ಲಾರ್ಡ್ ಲಿನ್ಲಿತ್ಗೋ ಅಂತಂದ್ ಹೇಳ್ತೀವಿ. ಯಾರಪ್ಪ ಅಂತಂದ್ ಹೇಳಿದ್ರೆ ಲಾರ್ಡ್ ಲಿನ್ಲಿತ್ಗೋ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ವೈಸ್ರಾಯರ್ ಆಗಿದ್ರು. ಆಮೇಲೆ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಂದ್ ಹೇಳಿ ಬರ್ತಾರೆ. ಇವರು ಕೊನೆಯ ವೈಸ್ರಾಯ್ ಅಂತಂದ್ ಹೇಳ್ತೀವಿ ಬ್ರಿಟಿಷರ ಕಡೆಯಿಂದ. 1947 ಅಂದ್ರೆ ನಮ್ಗೆ ಸ್ವತಂತ್ರ ಸಿಗೋ ಟೈಮ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇವರು ವೈಸ್ರಾಯ್ ಆಗ್ತಾರ. ಆಮೇಲೆ ನೆಕ್ಸ್ಟ್ ಇವರ ಅಧಿಕಾರವನ್ನ ಯಾರಿಗೆ ಹಸ್ತಾಂತರ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಗೋಪಾಲಾಚಾರಿ. ನಿಮ್ಗೆ ಗೊತ್ತಿರಬೇಕು ಅವ್ರ ಹೆಸರು ಕಂಪ್ಲೀಟ್ ನೇಮ್ ಏನಂತಂದ್ ಹೇಳಿ ನನಗೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಕಮೆಂಟ್ ಅನ್ನ ಹಾಕ್ರಿ. ಆಮೇಲೆ ಲಾರ್ಡ್ ಇರ್ವಿನ್, ಆಮೇಲೆ ಲಾರ್ಡ್ ವೆವೆಲ್ಲೋ ಅವ್ರ ಟೈಮ್ ಬಂದಾಗ ಅಂದ್ರೆ ಕ್ವಶನ್ಸ್ ಗಳು ಬಂದಾಗ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇಷ್ಟು ಪಾಯಿಂಟ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಗವರ್ನರ್ ಗಳು ಯಾರ್ಯಾರು, ಆಮೇಲೆ ಅವ್ರು ಏನೇನ್ ಮಾಡಿದ್ರು, ಯಾವ್ಯಾವ ಜಾರಿಗೆ ತಗೊಂಡ್ ಬಂದ್ರು ಅಂತಂದ್ ಹೇಳಿ, ಆಮೇಲೆ ಇವನ್ ವೈಸ್ರಾಯ್ಗಳು ಕೂಡ ಅವ್ರ ಕಾಲದಲ್ಲಿ ಏನೇನ್ ನಡೀತು, ನಮ್ಮ ಇಂಡಿಯಾದಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ ಹೇಳಿ ನಾನು 2 ವಿಡಿಯೋಸ್ ಗಳನ್ನ ಮಾಡಿದೀನಿ. ಈ ವಿಡಿಯೋ ಆದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಆ 2 ವಿಡಿಯೋಸ್ ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆ 2 ವಿಡಿಯೋಸ್ ಗಳನ್ನ ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತ. ಅವಾಗ ನಿಮ್ಗೆ ಏನಂತಂದ್ ಹೇಳಿದ್ರೆ ಯಾವುದೇ ಕ್ವಶನ್ ಬರ್ಲಿ, ಗವರ್ನರ್ ಮೇಲಾಗಿರ್ಬೋದು, ವೈಸ್ರಾಯ್ ಮೇಲಾಗಿರ್ಬೋದು, ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಸ್ವರಾಜ್ ಪಕ್ಷವನ್ನ ಪ್ರಾರಂಭಿಸಲು. ನೋಡ್ರಿ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವರಾಜ್ ಪಕ್ಷ ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಪ್ಪಾ ಅಂತಂದ್ ಹೇಳಿದ್ರೆ ಮೋತಿಲಾಲ್ ನೆಹರು. ಸೊ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರೆ. ಅವ್ರ ಜೊತೆ ಇನ್ನೊಬ್ರು ಸೇರ್ಕೊಂತಾರ ಸ್ವರಾಜ್ ಪಕ್ಷವನ್ನ ಸ್ಟಾರ್ಟ್ ಮಾಡುವಾಗ. ಯಾವಾಗಪ್ಪ ಅಂತಂದ್ ಹೇಳಿದ್ರೆ 1923ರಲ್ಲಿ ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಯಾರಪ್ಪ ಅಂತಂದ್ ಹೇಳಿದ್ರೆ ಚಿತ್ತರಂಜನ್ ದಾಸ್ ಅಂತಂದ್ ಹೇಳ್ತೀವಿ. ಯಾರ್ಯಾರು? ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್ ಇವರಿಬ್ರು ಸೇರಿಪ್ಪ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವರಾಜ್ ಪಕ್ಷವನ್ನ ಸ್ಟಾರ್ಟ್ ಮಾಡ್ತೀವಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತೈತೆ, ನಾನು ಚಳುವಳಿಗಳ ಬಗ್ಗೆನೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನೊಂದು ಕ್ಲಾಸ್ ಮಾಡಿ ಹಾಕಿದೀನಿ.
1857ರಿಂದ ಯಾವ ಚಳುವಳಿಗಳು ನಡೀತು, ಆಮೇಲೆ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರು ಬಂದ ನಂತರ ಯಾವ ಚಳುವಳಿಗಳು ನಡೀತು ಅಂತಂದ್ ಹೇಳಿ ಆ ವಿಡಿಯೋನು ಕೂಡ ಹಾಕ್ತೀನಿ ನೋಡ್ರಿ. ಮಹಾತ್ಮ ಗಾಂಧಿ ಅವರು ಬಂದ್ರಂತಂದ್ ಹೇಳಿದ್ರ ಚಂಪಾರಣ್ಯ ಸತ್ಯಾಗ್ರಹ ನಡೆಯುತ್ತ, ಅಲಹಾಬಾದ್ ಮಿಲ್ ಸತ್ಯಾಗ್ರಹ ನಡೆಯುತ್ತ, ಅಸಹಕಾರ ಚಳುವಳಿ, ಆಮೇಲೆ ದಂಡಿ ಮೆರವಣಿಗೆ, ಆಮೇಲೆ ಕ್ವಿಟ್ ಇಂಡಿಯಾ ನಾವು ಆಗ್ಲೇ ಡಿಸ್ಕಷನ್ ಮಾಡಿದ್ವಲ್ಲ, ತುಂಬಾ ಚಳುವಳಿಗಳು ನಡೀತು. ಅದ್ರ ಬಗ್ಗೆನೂ ಕೂಡ ಏನಪ್ಪಾ ಅಂತಂದ್ರೆ ಚಳುವಳಿಗಳು ಅಂತಂದ್ ಹೇಳಿ ನಾನು ಕ್ಲಾಸ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬುದ್ಧನ ಮೊದಲ ಧರ್ಮೋಪದೇಶವನ್ನ ಏನಂತ ಕರೀತಾರ ಅಂತಂದ್ ಹೇಳಿ ಕ್ವಶನ್ ಐತೆ. ಸೊ ಬುದ್ಧನ ಮೊದಲ ಧರ್ಮೋಪದೇಶವನ್ನ ಏನಂತ ಕರೀತಾರ ಅಂತಂದ್ ಹೇಳಿ ಇಲ್ಲಿ ನೋಡ್ರಿ ಆಪ್ಷನ್ ತಪ್ಪೈತ. ಇದು ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಧರ್ಮಚಕ್ರ ಪರಿವರ್ತನ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಧರ್ಮಚಕ್ರ ಪರಿವರ್ತನ. ಸೊ ಇವ್ರೇನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ನಿರಂಜನ ನದಿಯ ದಂಡದ ಮೇಲೆ ಕೂತ್ಕೊಂಡು ಜ್ಞಾನೋದಯ ಆದ ನಂತರ ಸಾರಾನಾಥ್ ಅಲ್ಲಿ ಬರ್ತಾರಪ್ಪ. ಸಾರನಾಥ್ ಎಂಬ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಜಿಂಕೆ ವನ ಅಂತಂದ್ ಹೇಳಿ ಬರುತ್ತೆ. ಆ ಜಿಂಕೆ ವನದಲ್ಲಿ ಏನ್ ಮಾಡ್ತಾರ ಅಂದ್ರೆ ತಮ್ಮ ಮೊದಲ ಉಪದೇಶವನ್ನ ತನ್ನ ಶಿಷ್ಯರಿಗೆ ಕೊಡ್ತಾರ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಧರ್ಮಚಕ್ರ ಪರಿವರ್ತನ ಅಂತ ಕರಿತೀವಿ. ಆಮೇಲೆ ಗೌತಮ ಬುದ್ಧರು ಎಲ್ಲಿ ಹುಟ್ಟಿದ್ರು, ಸೊ ಯಾವ ವಂಶದಲ್ಲಿ ಹುಟ್ಟಿದ್ರು, ಅವ್ರ ಹೆಂಡತಿ ಹೆಸರೇನು, ಯಶೋಧರ ಅಂತಂದ್ ಹೇಳ್ತೀವಿ. ಸೊ ಅವ್ರ ಮಗನ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ರಾಹುಲ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ಅವ್ರಿಗೇನಪ್ಪಾ ಅಂತಂದ್ ಹೇಳಿದ್ರೆ ಕಂತಕ ಅಂತಂದ್ ಹೇಳ್ಬಿಟ್ಟು ಕುದುರೆ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಷ್ಟ ಆಗಿರತ್ತ. ಆಮೇಲೆ ಅವ್ರ ಏನೇನ್ ಉಪದೇಶಗಳನ್ನ ಕೊಡ್ತಾರ ಅವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ತ್ರಿಪೀಠಕಗಳಲ್ಲಿ ಬರೀತಾರ. ಆ 3 ತ್ರಿಪೀಠಕಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ನೋಡೋಣ ಮುಂದೆ ಎಲ್ಲಾದ್ರೂ ಚಾನ್ಸ್ ಸಿಕ್ಕರೆ, ಟೈಮ್ ಸಿಕ್ಕರೆ ಇದ್ರ ಮೇಲೂ ಕೂಡ ಏನಂತಂದ್ ಹೇಳಿದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ 4 ಕೌನ್ಸಿಲ್ಸ್ ಗಳು ನಡೀತಾವ. ಸೊ ಬುದ್ಧ ಕೌನ್ಸಿಲ್ಸ್ ಗಳು, ಅದು ಬೌದ್ಧ ಕೌನ್ಸಿಲ್ಸ್ ಗಳು ಅಂತ ನಡೀತಾವ. ಅವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಮಹಾ ಅಧಿವೇಶನ ಅಥವಾ ಏನಂತ ಕರಿತೀರಿ ನೋಡ್ರಿ. ಸೊ ಬುದ್ಧಿಸಂ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಪ್ರೆಡ್ ಮಾಡೋಕೆ ಮೊದಲನೇದೇನಪ್ಪಾ ಅಂತಂದ್ ಹೇಳಿದ್ರೆ ಮೊದಲನೇ ಬುದ್ಧ ಸಮ್ಮೇಳನ ಅಥವಾ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತಪ್ಪ ಅಂತಂದ್ ಹೇಳಿದ್ರೆ ರಾಜಗೃಹದಲ್ಲಿ ನಡೆಯುತ್ತೆ. ಇಲ್ಲಿ ರಾಜಗೃಹದಲ್ಲಿ ಇದನ್ನ ಏರ್ಪಡಿಸಿದವರು ಯಾರಪ್ಪ ಅಂತಂದ್ ಹೇಳಿದ್ರೆ ಗೌತಮ ಬುದ್ಧನ ಸಮಕಾಲೀನ ದೊರೆಯಾದಂತಹ ಅಜಾತ ಶತ್ರು ಏನ್ ಮಾಡ್ತಾನಪ್ಪ ಅಂತಂದ್ ಹೇಳಿದ್ರೆ ಫಸ್ಟ್ ಟೈಮ್ ನಡೆಸ್ತಾರ. ಅದಾದ ನಂತರ ಸೆಕೆಂಡ್ ಒನ್ ಯಾರು ನಡೆಸ್ತಾರ ನೋಡ್ರಿ, ಅದ್ ಎಲ್ಲಿ ನಡೆಯುತ್ತ. ಆಮೇಲೆ ಥರ್ಡ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾಟಲಿಪುತ್ರದಲ್ಲಿ ನಡೆಯುತ್ತ, ಅಶೋಕ ನಡೆಸ್ತಾನ. 4ನೇದು ಎಲ್ಲಿ ನಡೆಯುತ್ತ ನೋಡ್ರಿ, ಕಾಶ್ಮೀರದಲ್ಲಿ. ಅದನ್ನ ಯಾರು ನಡೆಸ್ತಾರ. ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 4 ಬರ್ತಾವ. ಆಮೇಲೆ 2 ಬರ್ತಾವ ಯಾವ ಟೈಮಲ್ಲಪ್ಪ ಅಂತಂದ್ ಹೇಳಿದ್ರೆ ಹರ್ಷವರ್ಧನ ಟೈಮಲ್ಲಿ ಕನೌಜ್ ಅಲ್ಲಿ ಬರ್ತಾವ. ಸೊ ಅವುಗಳ ಬಗ್ಗೆ ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಡೀಟೇಲ್ಸ್ ನ ಓದಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಬುದ್ಧ ಹುಟ್ಟಿದ ಸಂಕೇತ ಏನು, ಆಮೇಲೆ ಅವ್ರಿಗೇನಪ್ಪಾ ಅಂತಂದ್ ಜ್ಞಾನೋದಯ ಆದ್ರ ಸಂಕೇತ ಏನು, ಆಮೇಲೆ ಫಸ್ಟ್ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅವರು ಉಪದೇಶ ಕೊಟ್ಟದ್ ಅಂದ್ರೆ ಸಂಕೇತ ಏನು ಅಂತಂದ್, ಚಿಹ್ನೆಗಳೇನು ಅಂತಂದ್ ಹೇಳಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಏನು ಅಂತಂದ್ ಹೇಳಿ ಸ್ವಲ್ಪ ನೀವು ನೋಡ್ಕೋಬೇಕು. ಕ್ವಶನ್ಸ್ ಗಳು ಬರ್ತಾವ ಅದ್ರ ಮೇಲೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈ ಕೆಳಗಿನ ಯಾವ ಬ್ಯಾಂಕ್ ಗಳಿಂದ ಮದನ್ ಮೋಹನ್ ಮಾಳವೀಯ ಅವರು ಹಣಕಾಸನ್ನ ತಗೊಂಡು ಅಂದ್ರೆ ಲೋನ್ ಅನ್ನ ತಗೊಂಡು ದಿ ಹಿಂದೂಸ್ತಾನ್ ಟೈಮ್ಸ್ ಅಂತಂದ್ ಹೇಳಿ ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಪತ್ರಿಕೆ. ದಿ ಹಿಂದೂಸ್ತಾನ್ ಟೈಮ್ಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಪತ್ರಿಕೆ. ಇದನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಮದನ್ ಮೋಹನ್ ಮಾಳವೀಯ ಅವರು. ಇದನ್ನ ಸ್ಟಾರ್ಟ್ ಮಾಡ್ಬೇಕಂತಂದ್ ಹೇಳಿದ್ರೆ ಅವ್ರ ಹತ್ರ ದುಡ್ಡು ಇರಂಗಿಲ್ಲ, ಹಣಕಾಸು ಲೋನ್ ಬೇಕಾಗಿರತ್ತ. ಅದನ್ನ ಯಾವ ಬ್ಯಾಂಕ್ ಇಂದ ತಗೊಂತಾರಪ್ಪ ಅಂತಂದ್ ಹೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ ತಗೊಂತಾರ. ಯಾವ ಬ್ಯಾಂಕ್ ಇಂದ ತಗೊಂತಾರ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂದ ತಗೊಂತಾರ. ಆಮೇಲೆ ನನಗೆ ಇವಾಗ ಹೇಳ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್ ಯಾರಿದಾರ? ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾವ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್ ಯಾರಿದಾರ ಅಂತಂದ್ ಹೇಳಿ ನನಗೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಕಮೆಂಟ್ ಅನ್ನ ಹಾಕಿರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ತೋಡಾ ಜನಾಂಗ ಅಥವಾ ತೋಡಾ ಬುಡಕಟ್ಟು ಜನಾಂಗ ಅಂತಂದ್ ಹೇಳ್ತೀವಿ. ಇವ್ರು ಎಲ್ಲಿ ಕಂಡು ಬರ್ತಾರ? ಸೊ ನಿಮ್ಗೆಲ್ರಿಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಆಲ್ರೆಡಿ ಗೊತ್ತೈತೆ ಯಾವ ಪ್ರದೇಶದಲ್ಲಿ ಕಂಡು ಬರ್ತಾರ ಅಂತಂದ್ ಹೇಳಿ. ಸೊ ಯಾವ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ತಮಿಳುನಾಡದಲ್ಲಿ. ತೋಡಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತೆ ಅಂತಂದ್ ಹೇಳಿದ್ರೆ ತಮಿಳುನಾಡು. ಅದು ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪಶ್ಚಿಮ ಘಟ್ಟಗಳು, ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪೂರ್ವ ಘಟ್ಟಗಳು. ಇವೆರಡು ಸಂಧಿಸುವ ಸ್ಥಳವನ್ನ ನಾವೇನಂತ ಕರಿತೀವಿ ಅಂದ್ರೆ ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ. ಈ ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವಂತಹ ಒಂದು ಜನಾಂಗ ಏನಪ್ಪಾ ಅಂತಂದ್ ಹೇಳಿದ್ರೆ ಅದನ್ನ ನಾವು ತೋಡಾ ಬುಡಕಟ್ಟು ಜನಾಂಗ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ರೌಲತ್ ಕಾಯ್ದೆಯನ್ನ 1919 ಅವಧಿಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ರಿಟಿಷ್ ಸರ್ಕಾರ ಜಾರಿಗೆ ತಗೊಂಡು ಬರುತ್ತೆ ನಮ್ಮ ಭಾರತ ದೇಶದಲ್ಲಿ. ಸೊ ಅದು ಯಾರ ಟೈಮ್ ಅಲ್ಲಿ ಜಾರಿಗೆ ತಗೊಂಡ್ ಬರುತ್ತ ಅಂತ ಕ್ವಶನ್ ಕೇಳಿದಾರೆ. ಯಾರ ಟೈಮ್ ಅಲ್ಲಿ? ಅವಾಗ ವೈಸ್ರಾಯ್ ಯಾರಾಗಿರ್ತಾರಪ್ಪ ಅಂತಂದ್ ಹೇಳಿದ್ರೆ ಲಾರ್ಡ್ ಚೇಮ್ಸ್ಫರ್ಡ್ ಅಂತಂದ್ ಹೇಳ್ತೀವಿ. ಯಾರಪ್ಪ ಅಂತಂದ್ ಹೇಳಿದ್ರೆ ಲಾರ್ಡ್ ಚೇಮ್ಸ್ಫರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಟೈಮ್ ಅಲ್ಲಿ ವೈಸ್ರಾಯ್ ಆಗಿರ್ತಾರ. ಸೊ ನಾವು ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ಅಂತಂದ್ ಹೇಳ್ತೀವಲ್ಲ, 1919 ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ಅಂತಂದ್ ಹೇಳಿ ಅದ್ರ ಬಗ್ಗೆ ನಾವು ಬೇರೆ ಇದು ಸಂವಿಧಾನದ ಪಾಲಿಟಿ ಡಿಸ್ಕಷನ್ ಮಾಡುವಾಗ ಮಾಡೋಣ.
ಬಟ್ ಅದ್ರ ಇಲ್ಲಿ ನೋಡ್ರಿ, ಈ ರೌಲತ್ ಕಾಯ್ದೆ ಅಂದ್ರೆ ನೀವು ಎಲ್ರಿಗೂ ಗೊತ್ತು ರೌಲತ್ ಕಾಯ್ದೆ ಅಂತಂದ್ ಹೇಳಿ. ಬಟ್ ಅದ್ರ ಇದಂದ್ರೆ ಏನು? ಸೊ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ ಹೇಳಿದ್ರೆ, ಸಾಮಾನ್ಯ ಜನರ ಮೇಲೆ ತಮ್ಮ ಅಧಿಕಾರವನ್ನ ಹಿಡಿದಿಟ್ಕೊಳಕ, ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಏನಾದ್ರು ಸತ್ಯಾಗ್ರಹ ನಡೀತು, ಚಳವಳಿ ನಡೀತು, ಅಥವಾ ಯಾರಾದ್ರೂ ದಂಗೆ ಎದ್ರು ಅಂತಂದ್ ಹೇಳಿದ್ರೆ ಅವ್ರಿಗೆ ಹೇಳಲ್ದನೆ, ಸೊ ಅವ್ರಿಗೇನಪ್ಪಾ ಅಂತಂದ್ ಹೇಳಿದ್ರೆ ಹೇಳ್ದೇನೆ ಏನಪ್ಪಾ ಅಂತಂದ್ ಹೇಳಿದ್ರೆ, ಕಾರಣ ಕೊಡದೇನೆ ಏನ್ ಮಾಡ್ಬೋದು ಅವ್ರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಅರೆಸ್ಟ್ ಮಾಡ್ಬೋದು, ಬಂಧನ ಮಾಡ್ಬೋದು ಅಂತಂದ್ ಹೇಳಿ ಈ ಕಾಯ್ದೆ ಬರುತ್ತೆ. ಇದು ತುಂಬಾ ಡೇಂಜರಸ್ ಕಾಯ್ದೆ, ರೌಲತ್ ಕಾಯ್ದೆ ಅಂತಂದ್ ಹೇಳಿ. ಸೊ ಇದ್ರ ವಿರುದ್ಧವಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮಹಾತ್ಮ ಗಾಂಧೀಜಿ ಅವರ ಜೊತೆ ಸೇರ್ಬಿಟ್ಟು ಹಲವಾರು ಜನ ಸೊ ಅದ್ರ ವಿರುದ್ಧವಾಗಿ ಚಳವಳಿಗಳನ್ನು ಕೂಡ ಮಾಡ್ತಾರೆ, ಸತ್ಯಾಗ್ರಹವನ್ನು ಕೂಡ ಮಾಡ್ತಾರೆ. ಆಮೇಲೆ ಏನಂತಂದ್ ಹೇಳಿದ್ರೆ ರೌಲತ್ ಕಾಯ್ದೆ ಹೊರಟೋಗುತ್ತೆ. ಸೊ ಇದೇ ಟೈಮಲ್ಲಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗತ್ತ, ಒಂದಂದ್ರೆ ತುಂಬಾ ಹತ್ಯಾಕಾಂಡ ಒಂದ್ ನಡೆಯುತ್ತೆ 1919ರಲ್ಲಿ. ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಏಪ್ರಿಲ್ 13ನೇ ತಾರೀಕು. ಸೊ ಅದನ್ನ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಂದ್ ಹೇಳ್ತೀವಿ. ಸೊ ಅಲ್ಲಿ ಪಂಜಾಬ್ ಅಲ್ಲಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಒಂದು ಹಬ್ಬ ಬರುತ್ತ, ಬೈಸಾಖಿ ಆಚರಣೆ. ಈಗ ನಮ್ ಕಡೆ ಹೆಂಗ್ ಯುಗಾದಿ ಬರುತ್ತಲ್ಲ, ಸೇಮ್ ಅದೇ ತರ ಬೈಸಾಖಿ ಆಚರಣೆಯನ್ನ ಎಲ್ರು ಸೇರಿ ಮಾಡ್ತಿರ್ತಾರ. ಅದೇ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ಇಬ್ಬರು ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಹೋರಾಟಗಾರರು ಇರ್ತಾರ. ಯಾರ್ಯಾರಪ್ಪ ಅಂತಂದ್ ಹೇಳಿದ್ರೆ ಒಬ್ರು ಸತ್ಯಪಾಲ್ ಅಂತಂದ್ ಹೇಳಿ, ಇವ್ರ ಹೆಸರುಗಳನ್ನ ಕೇಳಿದಾರ. ಒಬ್ರೇನಪ್ಪಾ ಅಂತಂದ್ ಹೇಳಿದ್ರೆ ಸತ್ಯಪಾಲ್ ಅಂತಂದ್ ಹೇಳಿ, ಇನ್ನೊಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಸೈಫುದ್ದೀನ್ ಕಿಚ್ಲು ಅಂತಂದ್ ಹೇಳಿ, ಸೈಫುದ್ದೀನ್ ಕಿಚ್ಲು. ಸೊ ಇವ್ರಿಬ್ಬರ್ನು ಏನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರೀಯ ಹೋರಾಟಗಾರರನ್ನ ಬ್ರಿಟಿಷರು ಅರೆಸ್ಟ್ ಮಾಡಕ್ ಬಂದಿರ್ತಾರ. ಬಟ್ ಅದು ಸಾಧ್ಯ ಆಗಂಗಿಲ್ಲ. ಅವಾಗ ಜನರಲ್ ಡಯರ್ ನಾವ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಅಲ್ಲಿರೋ ಸೇರಿರೋ ಜನರನ್ನ ಎಲ್ರನ್ನೂ ಏನಂತಂದ್ ಹೇಳಿದ್ರೆ ಗುಂಡಾಕಿ ಕೊಲ್ಲುವಂತೆ ಆದೇಶವನ್ನ ನೀಡ್ತಾನ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಂದ್ ಹೇಳ್ತೀವಿ. ಸೊ ಇದೊಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಇನ್ನೊಂದು ಕ್ವಶನ್ ಬರುತ್ತೆ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತಲ್ಲ, ಈ ಹತ್ಯಾಕಾಂಡದ ವಿಚಾರಣೆಗೋಸ್ಕರ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಕಮಿಷನ್ ಅನ್ನ ನೇಮಕ ಮಾಡ್ತಾರ. ಸೊ ಆ ಕಮಿಷನ್ ಯಾವ್ದು ಅಂತಂದ್ ಹೇಳಿ ನನಗ ಒಂದು ಕಮೆಂಟ್ ಅನ್ನ ಹಾಕ್ರಿ. ಆಮೇಲೆ ಲಾರ್ಡ್ ವಿಲಿಯಂ ಬೆಂಟಿಂಕ್, ಆಮೇಲೆ ಅವ್ರ ಬಗ್ಗೆ ನಾವು ಏನಂದ್ರೆ ಆಮೇಲೆ ಡಿಸ್ಕಷನ್ ಮಾಡೋಣ. ಇಷ್ಟೇನಂತಂದ್ ಹೇಳಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಾಗ್ತಾವ. ನಿಮ್ಗೆಲ್ಲಾದ್ರೂ ನಾನ್ ಎಕ್ಸ್ಪ್ಲನೇಷನ್ ಮಾಡೋದು GK ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇತ್ತು, ತುಂಬಾ ಇನ್ಫಾರ್ಮೇಶನ್ ಇತ್ತು ಅಂತಂದ್ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಪ್ಪ. ಸೊ ವ್ಯೂಸ್ ಜಾಸ್ತಿ ಆಗ್ತಿಲ್ಲ, ಎಲ್ರಿಗೂ ರೀಚ್ ಆಗ್ತಿಲ್ಲ. ಸೊ ಕರ್ನಾಟಕದಲ್ಲಿ ಎಲ್ರಿಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ರೀಚ್ ಆಗ್ಬೇಕು ಅಂತಂದ್ ಹೇಳಿ ನನ್ನ ಆಸೆ. ನೀವು ಅದಕ್ಕೆ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ನಾನ್ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ರೀಚ್ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ ನಾನು ಕೂಡ ನಿಮ್ಗೆ ಇದೇ ತರ ಕ್ಲಾಸಸ್ ಗಳನ್ನ ಮಾಡಿ ಅಪ್ಲೋಡ್ ಅನ್ನ ಮಾಡ್ತೀನಿ. SSC ಎಕ್ಸಾಮ್ಸ್ ಗಳಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳು, ಮುಂದೆ ಕೇಳಬಹುದಂತ ಕ್ವಶನ್ಸ್ ಗಳು ಇದ್ರಲ್ಲೇ ಇರ್ತಾವ. ಇದನ್ನ ಸ್ಟಡಿ ಮಾಡಿದ್ರೆ ಅಂದ್ರೆ ಸಾಕು, ನಿಮ್ಗೆ ಹೆಂಗ್ ಓದ್ಬೇಕು, ಏನ್ ಓದ್ಬೇಕು ಅಂತಂದ್ ಹೇಳಿ ಈಸಿಯಾಗಿ ಗೊತ್ತಾಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾರಿಗೆ ತಗೊಂಡ್ ಬರ್ತಾರ ನಮ್ಮ ಭಾರತ ದೇಶದಲ್ಲಿ. ಇಲ್ಲಿ ಕ್ವಶನ್ ಏನ್ ಕೇಳಿದಾರ ಅಂತಂದ್ ಹೇಳಿದ್ರೆ ಯಾವ 2 ಜೋಡಿ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಜಾರಿಗೆ ತಗೊಂಡ್ ಬರ್ತಾರ ಅಂತಂದ್ ಹೇಳಿ. ನಮ್ಗೇನ್ ಗೊತ್ತೈತಿ? ಸೊ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಎಲ್ಲಿ ತಗೊಂಡ್ ಬರ್ತಾರ ಅಂತಂದ್ ಹೇಳಿದ್ರೆ ರಾಜಸ್ಥಾನದ ನಾಗೂರಲ್ಲಿ. ಇಲ್ಲಪ್ಪಾ ಅಂತಂದ್ ಹೇಳಿದ್ರೆ ರಾಜಸ್ಥಾನದ ನಾಗೂರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ತಗೊಂಡ್ ಬರ್ತಾರ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ರಾಜ್ಯದಲ್ಲೂ ತಗೊಂಡ್ ಬರ್ತಾರ, ಅದು ಆಂಧ್ರ ಪ್ರದೇಶ. ಅಂದ್ರೆ ಆಪ್ಷನ್ ಎ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗತ್ತೆ. ಆಂಧ್ರ ಪ್ರದೇಶ್ ಮತ್ತು ರಾಜಸ್ಥಾನದಲ್ಲಿ 2 ಜೋಡಿ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಗೊಂಡ್ ಬರ್ತಾರ. ನಮ್ಗೆ ತುಂಬಾ ಇಂಪಾರ್ಟೆಂಟ್, ನಮ್ ಕರ್ನಾಟಕದಲ್ಲಿ ಯಾವ ಟೈಮಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಗೊಂಡ್ ಬರ್ತಾರ, ಯಾವ ವರ್ಷ ಅಂತಂದ್ ಹೇಳಿ ನನಗೆ ಮೆಸೇಜ್ ಹಾಕ್ರಿ. ಅದಕ್ಕಿಂತ ಮುಂಚೆ ಏನಂತಂದ್ ಹೇಳಿದ್ರೆ ನಮ್ಗಿಲ್ಲಿ ಹಲವಾರು ಏನಪ್ಪಾ ಅಂತಂದ್ ಹೇಳಿದ್ರೆ ಕಮಿಟಿಗಳು ಬರ್ತಾವ. ಅದ್ರಲ್ಲಿ ಒಂದ್ ಕಮಿಟಿ ಯಾವ್ದಂತಂದ್ ಹೇಳಿದ್ರೆ ಅಶೋಕ್ ಮೆಹ್ತಾ ಕಮಿಟಿ ಅಂತಂದ್ ಹೇಳ್ತೀವಿ. ಯಾವ್ದು? ಅಶೋಕ್ ಮೆಹ್ತಾ ಕಮಿಟಿ. ಇವ್ರ ಏನ್ ಹೇಳ್ತಾರಂತಂದ್ ಹೇಳಿದ್ರೆ ನಮ್ಗೆ 2 ಟೈರ್ ಅಂದ್ರೆ 2 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಗಳು ಬೇಕು ಅಂತಂದ್ ಹೇಳಿ. ಒಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಜಿಲ್ಲಾ ಮಟ್ಟದ್ದು, ಆಮೇಲೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನಾವು ತಾಲೂಕ್ ಮಟ್ಟದ್ದು ಅಂತಂದ್ ಹೇಳ್ತೀವಲ್ಲ, ತಾಲೂಕ್ ಮಟ್ಟದ್ದು. ಸೊ ಅದಕ್ಕೊಂದ್ ಹೆಸರು ಬರುತ್ತೆ, ಅದನ್ನ ಇವಾಗ ಡಿಸ್ಕಷನ್ ಮಾಡೋದ್ ಬೇಡ. ಒಂದು ಜಿಲ್ಲಾ ಮಟ್ಟದ್ದು, ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ತಾಲೂಕ್ ಮಟ್ಟದ್ದು ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ತುಂಬಾ ಇಂಪಾರ್ಟೆಂಟ್, ಹೆಸರಷ್ಟೇ ನೆನ್ಪಿಟ್ಕೊಡ್ರಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್. ಸೊ ಇನ್ನೊಂದು ಕಮಿಟಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಅಂತಂದ್ ಹೇಳಿ ಬರುತ್ತೆ. ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಇವ್ರೇನ್ ಮಾಡಿದ್ರು? 2 ಹಂತದ್ದು ಅಂತ ಹೇಳಿದ್ರು. ಇವ್ರೇನ್ ಹೇಳ್ತಾರಪ್ಪ ಅಂತಂದ್ ಹೇಳಿದ್ರೆ 3 ಹಂತದ್ ಬೇಕು ನಮ್ಗ ಅಂತಂದ್ ಹೇಳಿ. ಯಾವಪ್ಪ ಅಂತಂದ್ ಹೇಳಿದ್ರೆ ಜಿಲ್ಲಾ ಮಟ್ಟದೊಂದ್ ಬೇಕು, ತಾಲೂಕ್ ಮಟ್ಟದಲ್ಲಿ ಒಂದ್ ಬೇಕು, ಗ್ರಾಮದಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಪಂಚಾಯತ್ಗಳು ಬೇಕು ಅಂತಂದ್ ಹೇಳಿ ನಮ್ ಇಂಡಿಯಾ ಏನ್ ಮಾಡೈತಪ್ಪ ಅಂತಂದ್ ಹೇಳಿದ್ರೆ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಅವ್ರು ಏನ 3 ಹಂತದ್ದು ಏನಂತಂದ್ ಹೇಳಿ ಹೇಳಿದಾರಲ್ಲ, ಇದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾರಿಗೆ ತಗೊಂಡ್ ಬಂದೈತಿ. ಜಿಲ್ಲೆಯಲ್ಲೂ ಕೂಡ ಐತಿ, ತಾಲೂಕಲ್ಲೂ ಕೂಡ ಐತೆ, ಅದಾದ ನಂತರ ಗ್ರಾಮಗಳಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಪಂಚಾಯತಿಗಳದಾವ. ಆಮೇಲೆ ಇನ್ನೊಂದ್ ಬರುತ್ತೆ LM ಸಿಂಘ್ವಿ ಕಮಿಟಿ ಅಂತಂದ್ ಹೇಳಿ. LM ಸಿಂಘ್ವಿ ಕೇಳಿದ್ರಿ ಎಲ್ರು? LM ಸಿಂಘ್ವಿ ಕಮಿಟಿ ಅಂತಂದ್ ಹೇಳಿ. ಇದು ಯಾಕೆ ಜಾರಿಗೆ ಬಂತು ಅಂತಂದ್ ಹೇಳಿ ನನಗೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಮೆಸೇಜ್ ಅನ್ನ ನೀವು ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವ ಬುಡಕಟ್ಟು ಜನಾಂಗಪ್ಪ ಅಂತಂದ್ ಹೇಳಿದ್ರೆ ತಾನಾ ಭಗತ್ ಚಳುವಳಿಯೊಂದಿಗೆ ಸಂಬಂಧ ಹೊಂದೈತಿ ಅಂತ ಕ್ವಶನ್ ಕೇಳಿದ್ರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ತಾನಾ ಭಗತ್ ಚಳುವಳಿ,
ನಾನಾ ಭಗತ್ ಚಳವಳಿ. ಇದಕ್ಕಿಂತ ಮುಂಚೆ ಏನಂತಂದ್ ಹೇಳಿದ್ರೆ ಒಂದು ಮೂವ್ಮೆಂಟ್ ಆಗತ್ತೆ, ಬಿರ್ಸಾ ಮೂವ್ಮೆಂಟ್ ಅಂತ ಹೇಳ್ತೇವೆ. ಬಿರ್ಸಾ ಚಳವಳಿ ಉಂಟಾಗತ್ತೆ. ಇದ್ರ ಬಗ್ಗೆ ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ಇದ್ರದ್ದು ಎಕ್ಸ್ಟೆಂಡೆಡ್ ಪಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ತಾನಾ ಭಗತ್ ಚಳವಳಿ. ಈ ತಾನಾ ಭಗತ್ ಚಳವಳಿ ಎದಕ್ಕಾಗತ್ತ ಅನ್ನೋದನ್ನ ನಾವು ನೋಡೋಣ. ಸೊ ಇದು ಯಾವ ಬುಡಕಟ್ಟು ಜನಾಂಗದಲ್ಲಪ್ಪ ಅಂತಂದ್ ಹೇಳಿದ್ರೆ ಊರಾನ್ ಬುಡಕಟ್ಟು ಜನಾಂಗ. ಈ ಊರಾನ್ ಬುಡಕಟ್ಟು ಜನಾಂಗದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎವಿಲ್ ಪ್ರಾಕ್ಟೀಸಸ್ ಅಂತಂದ್ ಹೇಳ್ತೀವಿ. ಎವಿಲ್ ಪ್ರಾಕ್ಟೀಸಸ್ ಅಂತಂದ್ ಹೇಳಿದ್ರೆ ಇವಾಗ ಮಾಟ ಮಂತ್ರ ಮಾಡೋದು, ಸೊ ಅಥವಾ ಮನುಷ್ಯರನ್ನ ಬಲಿ ಕೊಡೋದು, ನರಬಲಿ ಅಂತಂದ್ ಹೇಳ್ತೀವಲ್ಲ, ಇಂಥ ದುಷ್ಟ ಏನಪ್ಪಾ ಅಂತಂದ್ ಹೇಳಿದ್ರೆ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರ, ಎವಿಲ್ ಪ್ರಾಕ್ಟೀಸ್ ಮಾಡ್ತಿರ್ತಾರ. ಇಂಥದ್ರ ವಿರುದ್ಧವಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಟೈಮು ಸ್ಟಾರ್ಟ್ ಆಗತ್ತ. ಸೊ ಇದನ್ನ ನೇತೃತ್ವವನ್ನು ವಹಿಸಿದವರು ಯಾರಪ್ಪ ಅಂತಂದ್ ಹೇಳಿದ್ರೆ ಜಾತ್ರಾ ಭಗತ್ ಅಂತಂದ್ ಹೇಳ್ತೀವಿ. ಅವ್ರ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಜಾತ್ರಾ ಭಗತ್ ಅನ್ನುವವರ ನೇತೃತ್ವದಲ್ಲಿ ತಾನಾ ಭಗತ್ ಚಳವಳಿ ಸ್ಟಾರ್ಟ್ ಆಗತ್ತ. ಯಾವ್ದಕ್ಕೋಸ್ಕರ? ದುಷ್ಟ ಪದ್ಧತಿಗಳನ್ನ ರದ್ದು ಮಾಡೋಕೆ, ಎವಿಲ್ ಪ್ರಾಕ್ಟೀಸಸ್ ಗಳನ್ನ ರದ್ದು ಮಾಡೋಕೆ, ನರಬಲಿಯನ್ನ ಕೊಡೋದನ್ನ ರದ್ದು ಮಾಡೋಕೆ ಸ್ಟಾರ್ಟ್ ಆಗತ್ತೆ. ಬಟ್ ಅದ್ರ ನೆಕ್ಸ್ಟ್ ಇದೇನಾಗತ್ತೆ ಅಂತಂದ್ ಹೇಳಿದ್ರೆ ಪೊಲಿಟಿಕಲ್ ಥಿಂಗ್ಸ್ ಗಳಿಗೆ, ಅಂದ್ರೆ ಇವಾಗ ರಾಜಕೀಯ ಉದ್ದೇಶಗಳಿಗೆ ನೆಕ್ಸ್ಟ್ ಅದು ಚೇಂಜ್ ಆಗತ್ತೆ. ಬಟ್ ಅದ್ರ ಜಸ್ಟ್ ನೆನ್ಪಿಟ್ಕೊಡ್ರಿ, ತಾನಾ ಭಗತ್ ಚಳವಳಿ ದುಷ್ಟ ಪದ್ಧತಿಗಳನ್ನ ರದ್ದು ಮಾಡೋಕೆ. ಅದು ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಊರಾನ್ ಬುಡಕಟ್ಟು ಜನಾಂಗ. ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ, ಛೋಟಾ ನಾಗ್ಪುರ್ ಪ್ರದೇಶದಲ್ಲಿ ಕಂಡು ಬರುವಂತ ಒಂದು ಬುಡಕಟ್ಟು ಜನಾಂಗದಲ್ಲಿ ಸೊ ಈ ಚಳುವಳಿ ಕಂಡು ಬರುತ್ತ. ಸೊ ಇಷ್ಟ ನೆನಪು ಏನಂತಂದ್ ಹೇಳಿದ್ರೆ ನೀವು ನೆನಪಿಡ್ಬೇಕು. ಇಲ್ಲಿ ನೋಡ್ರಿ, ಮುಂಡಾ ಬುಡಕಟ್ಟು ಜನಾಂಗ ಬರುತ್ತ, ಆಮೇಲೆ ಸಂತಾಲ್ ಬುಡಕಟ್ಟು ಜನಾಂಗಗಳು ಕೂಡ ಬರ್ತಾವ. ಸೊ ಅದು ಯಾವ ರಾಜ್ಯಗಳಲ್ಲಿ ಬರ್ತಾವ ಅಂತ ನನಗೆ ಮೆಸೇಜ್ ಹಾಕ್ರಿ. ಬಟ್ ಅದ್ರಲ್ಲಿ ಆನ್ಸರ್ ಊರಾನ್ ಬುಡಕಟ್ಟು ಜನಾಂಗ, ಛೋಟಾ ನಾಗ್ಪುರ್ ಪ್ರದೇಶ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನವಜವಾನ್ ಭಾರತ್ ಅಂತ ಸಭಾ ಅಂತಂದ್ ಹೇಳಿ, ನವಜವಾನ್ ಭಾರತ್ ಸಭಾ ಅಂತಂದ್ ಹೇಳಿ ಒಂದು ಸಭಾವನ್ನ ಸ್ಥಾಪನೆ ಮಾಡ್ತಾರೆ. ಯಾರಪ್ಪ ಅಂತಂದ್ ಹೇಳಿದ್ರೆ ಸರ್ದಾರ್ ಭಗತ್ ಸಿಂಗ್. ಸೊ ಇವರೆಲ್ಲ ಸರ್ದಾರ್ ಭಗತ್ ಸಿಂಗ್ ಇವರೆಲ್ಲ ಯಾರಪ್ಪ ಅಂತಂದ್ ಹೇಳಿದ್ರೆ ಕ್ರಾಂತಿಕಾರಿಗಳು. ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಹಿಂಸಾತ್ಮಕ ಚಟುವಟಿಕೆಗಳನ್ನ ತಗೊಂಡು ಬ್ರಿಟಿಷ್ ಪೊಲೀಸರನ್ನ ಕೊಂದ್ಬಿಟ್ಟು ದರೋಡೆ ಮಾಡಿ, ಸೊ ಎಲ್ಲರನ್ನು ಅಂಜಿಸ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಫ್ರೀಡಮ್ ಅನ್ನ, ಸ್ವತಂತ್ರವನ್ನ ತರಬೇಕಂತಂದ್ ಹೇಳಿ ಇವ್ರದ್ದು ಉದ್ದೇಶ ಆಗಿರತ್ತ. ಸೊ ಇದ್ರಲ್ಲಿ ಮತ್ತೊಂದು ಯಾರು ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ಚಂದ್ರಶೇಖರ್ ಆಜಾದ್. ನಿಮ್ಗೆ ತುಂಬಾ ಹೆಸರುಗಳು ಗೊತ್ತು, ಕ್ರಾಂತಿಕಾರಿಗಳು ಯಾರು ಅಂತಂದ್ ಹೇಳಿ. ಸೊ ಟೋಟಲ್ ಆಗಿ ಯಾರ್ಯಾರು ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ಒಬ್ರು ಮಂದಗಾಮಿಗಳು. ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಶಾಂತಿಯುತವಾಗಿ ಚಳುವಳಿಗನ್ನ ಮಾಡೋದು. ಅದಾದ ನಂತರ ನೆಕ್ಸ್ಟ್ ಯಾರಪ್ಪ ಅಂತಂದ್ ಹೇಳಿದ್ರೆ ಉಗ್ರಗಾಮಿಗಳು. ಇವ್ರೊಂದ್ ಸ್ವಲ್ಪ ಏನಪ್ಪಾ ಅಂತಂದ್ ಹೇಳಿದ್ರೆ ಉಗ್ರವಾಗಿ ಹೋರಾಟ ಮಾಡೋದು. ನೆಕ್ಸ್ಟ್ ಇವ್ರಿಗಿಂತ ಭಯಾನಕರ ಯಾರಪ್ಪ ಅಂತಂದ್ ಹೇಳಿದ್ರೆ ಕ್ರಾಂತಿಕಾರಿಗಳು, ಹೊಡಿಬಡಿ, ಸೊ ಕೊಲ್ಲೋದು ಮಾಡೋದು, ಈ ತರ ಎಲ್ಲ ಏನಂತಂದ್ ಹೇಳಿದ್ರೆ ಬರ್ತಾರೆ. ಈ ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ ಅದಾದ ನಂತರ ನೆಕ್ಸ್ಟ್ ಚಂದ್ರಶೇಖರ್ ಆಜಾದ್, ಆಮೇಲೆ ಇನ್ನೂ ಹಲವಾರು ಏನಂತಂದ್ ಹೇಳಿದ್ರೆ ಜನಗಳು ಬರ್ತಾರೆ. ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಈ ಕ್ವಶನ್ ಅಲ್ಲಿ ನೋಡ್ರಿ, ನರೇಂದ್ರ ಮಂಡಲ ಅಥವಾ ರಾಜಕುಮಾರರ ಚೇಂಬರ್, ಪ್ರಿನ್ಸೆಸ್ ಆಫ್ ಚೇಂಬರ್ಸ್ ಅಂತಂದ್ ಹೇಳ್ತೀವಿ, ಅಥವಾ ನರೇಂದ್ರ ಮಂಡಲ ಅಂತಂದ್ ಹೇಳ್ತೀವಿ. ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ 1921ರಲ್ಲಿ ಉದ್ಘಾಟನೆ ಮಾಡ್ತಾರೆ. ಯಾರು ಉದ್ಘಾಟನೆ ಮಾಡಿದಾರೆ ಅಂತಂದ್ ಹೇಳಿ ಕ್ವಶನ್ ಐತೆ. ಸೊ ಇದನ್ನ ಉದ್ಘಾಟನೆ ಯಾರು ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಡ್ಯೂಕ್ ಆಫ್ ಕ್ಯಾನಟ್ ಅಂತಂದ್ ಹೇಳಿ. ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಇವರೊಬ್ರು ಫ್ರೆಂಡ್ಸ್ ಬ್ರಿಟಿಷ್ ರಾಜ್ಯ ಇದ್ರಲ್ಲಿ, ಅಂದ್ರೆ ಇಂಗ್ಲೆಂಡ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇವರೊಬ್ರು ಪ್ರಿನ್ಸ್ ಆಗಿದ್ರು, ಡ್ಯೂಕ್ ಆಫ್ ಕ್ಯಾನಟ್ ಅಂತಂದ್ ಹೇಳ್ಬಿಟ್ಟು. ಇವ್ರ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ 1921ರಲ್ಲಿ ಭಾರತಕ್ಕೆ ಬಂದು ಪ್ರಿನ್ಸೆಸ್ ಆಫ್ ಚೇಂಬರ್ಸ್ ಅಥವಾ ರಾಜಕುಮಾರರ ಚೇಂಬರ್ ಅನ್ನೋ ಒಂದು ವೇದಿಕೆಯನ್ನ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಉದ್ಘಾಟನೆ ಮಾಡ್ತಾರೆ. ಇದು ಏನು? ಸೊ ಇದು ಎದಕ್ ಬರುತ್ತೆ, ಎದಕ್ ಜಾರಿಗೆ ತಗೊಂಡ್ ಬರ್ತಾರ, ಈ ವೇದಿಕೆಯನ್ನ ಯಾಕೆ ತಗೊಂಡ್ ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ನಮ್ಮ ಭಾರತದಲ್ಲಿ ಆಯಾ ರಾಜ್ಯಗಳ ಆಡಳಿತಗಾರರು ಇರ್ತಾರಲ್ಲ, ಸೊ ಅಥವಾ ಇವಾಗ ದೇಶೀಯ ಸಂಸ್ಥಾನಗಳಿರ್ತಾವ, ಅಥವಾ ಬೇರೆ ಬೇರೆ ಸಪರೇಟ್ ಕಮಿಷನರ್ ಆಡಳಿತ ಪ್ರದೇಶಗಳಿರ್ತಾವಲ್ಲ, ಇವ್ರು ಏನೇನು ಅಗತ್ಯ ಇದೆ, ಏನೇನು ರಾಜಕೀಯ ಅಗತ್ಯಗಳಿದಾವ, ಅಥವಾ ಯಾವ್ದಾದ್ರು ಸಾಮಾಜಿಕ ಅಗತ್ಯಗಳು ಏನಿದಾವ, ಆ ಅಗತ್ಯಗಳನ್ನ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಈ ವೇದಿಕೆಗೆ ಬಂದು ಇವ್ರೇನ್ ಮಾಡ್ಬೇಕಪ್ಪ ಅಂತಂದ್ ಹೇಳಿದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಬೇಕು ಅಂತ ಒಂದು ಕಾಮನ್ ವೇದಿಕೆಯನ್ನ ನಾವು ಪ್ರಿನ್ಸೆಸ್ ಆಫ್ ಚೇಂಬರ್ಸ್ ಅಂತಂದ್ ಹೇಳ್ತೀವಿ. ಇದನ್ನ ಯಾರು ಜಾರಿಗೆ ತಗೊಂಡ್ ಬರ್ತಾರ? ಸೊ ಎಲ್ಲಿ ಜಾರಿಗೆ ತಗೊಂಡ್ ಬರ್ತಾರಪ್ಪ ಅಂತಂದ್ ಹೇಳಿದ್ರೆ, ಸೊ ಫಸ್ಟ್ಗೆ ಸೊ ಇಲ್ಲಿ ಎಲ್ಲಿ ಜಾರಿಗೆ ತಗೊಂಡ್ ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ಬ್ರಿಟಿಷ್ ಸಂಸ್ಥಾನದಲ್ಲಿ, ಅಂದ್ರೆ ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲೆಂಡ್ ಒಳಗಡೆ 5ನೇ ಜಾರ್ಜ್. ಸೊ ಅವಾಗಿಂದ ರಾಜ್ಕುಮಾರ್ ಯಾರಪ್ಪ ಅಂತಂದ್ ಹೇಳಿದ್ರೆ 5ನೇ ಜಾರ್ಜ್ ಇದ್ದಾವ ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಪ್ರಿನ್ಸೆಸ್ ಆಫ್ ಚೇಂಬರ್ ಅನ್ನ ಸ್ಥಾಪನೆ ಮಾಡ್ತಾನ. ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಭಾರತದಲ್ಲಿ ಉದ್ಘಾಟನೆ ಮಾಡೋಕೆ ಡ್ಯೂಕ್ ಆಫ್ ಕ್ಯಾನಟ್ ಅಂದ್ರೆ ಅವ್ರ ತಾತನನ್ನ ಕಳಿಸ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ನೀವು ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬುದ್ಧ, ಧಮ್ಮ, ಆಮೇಲೆ ಸಂಘ ಅನ್ನೋ ಒಂದು ಈ 3 ಪದಗಳನ್ನ ಸೇರಿಸಿ, ಅಂದ್ರೆ ಬುದ್ಧ, ಧಮ್ಮ ಮತ್ತು ಸಂಘವನ್ನ ಸೇರಿಸಿ ಏನಂತ ಕರೀತಾರ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಏನಪ್ಪಾ ಅಂತಂದ್ ಹೇಳಿದ್ರೆ ತ್ರಿರತ್ನ ಅಂತ ಕರಿತೀವಿ. ಏನಂತ ಕರೀತಾರಪ್ಪ ಅಂತಂದ್ ಹೇಳಿದ್ರೆ ತ್ರಿರತ್ನ ಅಂತ ಕರಿತೀವಿ. ನೋಡ್ರಿ, ನಾವು ಆಗ್ಲೇ ಏನಪ್ಪಾ ಅಂತಂದ್ ಹೇಳಿದ್ರೆ ಗೌತಮ ಬುದ್ಧನ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಅವುಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ಸರಿ ನೋಡ್ಕೊಂಡು ಇಟ್ಕೊಳ್ರಿ ಎಲ್ಲಾ ಕ್ವಶನ್ಸ್ ಗಳನ್ನ ಯಾವ್ಯಾವ ಬರ್ತಾವ ಅಂತಂದ್ ಹೇಳಿ.
ನೆಕ್ಸ್ಟ್ ನೋಡ್ರಿ, ಲಿಚ್ಚವಿ ದೌಹಿತ್ರ ಅಂತಂದ್ ಹೇಳಿ ಯಾರನ್ನ ಕರೀತಾರ ಅಂತ ಕ್ವಶನ್ ಅನ್ನ ಕೇಳಿದಾರ. ಲಿಚ್ಚವಿ ದೌಹಿತ್ರ ಅಂತಂದ್ ಹೇಳಿ ಯಾರನ್ನ ಕರೀತಾರಪ್ಪ ಅಂತಂದ್ ಹೇಳಿದ್ರೆ ಒಂದನೇ ಚಂದ್ರಗುಪ್ತನನ್ನ, ಅಂದ್ರೆ ಚಂದ್ರಗುಪ್ತನನ್ನ ಕರೀತಾರ. ಸೊ ಇಲ್ಲಿ ನೋಡ್ರಿ, ಲಿಚ್ಚವಿ ದೌಹಿತ್ರ ಅಂತಂದ್ ಹೇಳಿ ಯಾರನ್ನ ಕರೀತಾರ. ಸೊ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸ್ಪ್ಲನೇಷನ್ ಸ್ವಲ್ಪ ರಾಂಗ್ ಆಯ್ತು. ಸೊ ಲಿಚ್ಚವಿ ದೌಹಿತ್ರ ಅಂತಂದ್ ಹೇಳಿದ್ರೆ ಲಿಚ್ಚವಿ ವಂಶ ಏನ್ ಬರುತ್ತಲ್ಲ, ಲಿಚ್ಚವಿ ಸಾಮ್ರಾಜ್ಯ ಏನ್ ಬರುತ್ತಲ್ಲ, ಈ ಲಿಚ್ಚವಿ ಸಾಮ್ರಾಜ್ಯದ ಕುಮಾರದೇವಿ ಅಂತ ಬರ್ತಾರ. ಸೊ ಒಬ್ರೇನಪ್ಪಾ ಅಂತಂದ್ ಹೇಳಿದ್ರೆ ರಾಣಿ ಕುಮಾರದೇವಿ. ಈ ಕುಮಾರದೇವಿಯನ್ನ ಯಾರ್ ಮದ್ವೆ ಆಗ್ತಾರಪ್ಪ ಅಂತಂದ್ ಹೇಳಿದ್ರೆ ಗುಪ್ತ ಸಾಮ್ರಾಜ್ಯದ ದೊರೆಯಾದ ಚಂದ್ರಗುಪ್ತ, ಒಂದನೇ ಚಂದ್ರಗುಪ್ತ ಮದ್ವೆ ಆಗ್ತಾರ. ಇವ್ರಿಬ್ಬರಿಗೂ ಹುಟ್ಟೋ ಮಗನನ್ನ ಏನಂತ ಕರೀತಾರಪ್ಪ ಅಂತಂದ್ ಹೇಳಿದ್ರ ಲಿಚ್ಚವಿ ದೌಹಿತ್ರ ಅಂತ ಹೇಳಿ ಕರೀತಾರ. ಈ ಒಂದನೇ ಚಂದ್ರಗುಪ್ತ ಮತ್ತು ಕುಮಾರದೇವಿಗೆ ಹುಟ್ಟಿರುವಂತಹ ಮಗ ಯಾರಪ್ಪ ಅಂತಂದ್ ಹೇಳಿದ್ರ ಸಮುದ್ರಗುಪ್ತ. ಈ ಸಮುದ್ರಗುಪ್ತನನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಲಿಚ್ಚವಿ ದೌಹಿತ್ರ ಅಂತ ಕರೀತಾರೆ. ಈ ಇನ್ಫಾರ್ಮೇಶನ್ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಅಲಹಾಬಾದ್ ಶಾಸನದೊಳಗಡೆ ಐತೆ. ಯಾವ ಶಾಸನದೊಳಗಡೆ? ಅಲಹಾಬಾದ್ ಶಾಸನ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಇನ್ಫಾರ್ಮೇಶನ್ ಐತೆ. ಈ ಅಲಹಾಬಾದ್ ಶಾಸನವನ್ನ ಕೆತ್ತಿದಂತಹ ಒಬ್ಬ ಸೇನಾನಿ ಯಾರು ಅಂತಂದ್ ಹೇಳಿ ನಿಮ್ ಕ್ವಶನ್ ಕೇಳ್ತಾರೆ. ಯಾರಂತಂದ್ ಹೇಳಿ ನನಗ ಮೆಸೇಜ್ ಹಾಕ್ಬೇಕು. ಸೇಮ್ ಅದೇ ತರ ಐಹೊಳೆ ಶಾಸನ ಅಂತಾನು ಬರುತ್ತೆ. ಈ ಐಹೊಳೆ ಶಾಸನವನ್ನು ಕೂಡ ಕೆತ್ತಿಸಿದವ್ರು ಯಾರು ಅಂತಂದ್ ಹೇಳಿ ನನಗೊಂದ ಕಮೆಂಟ್ ಅನ್ನ ನೀವು ಎರಡು ಕ್ವಶನ್ಸ್ ಗಳಿಗೆ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಉತ್ತರ ಮೇರೂರು ಶಾಸನ ಅಂತಂದ್ ಹೇಳಿ ಬರುತ್ತೆ. ಈ ಉತ್ತರ ಮೇರೂರು ಶಾಸನ ಒಂದು ಆಡಳಿತದ ಮಾಹಿತಿಯನ್ನ ಒದಗಿಸುತ್ತ. ಯಾರ ಆಡಳಿತದ ಮಾಹಿತಿಯನ್ನ ಅಂತ ಕ್ವಶನ್ ಕೇಳಿದಾರ. ಯಾರ್ದಪ್ಪ ಅಂತಂದ್ ಹೇಳಿದ್ರೆ ಚೋಳರ ಆಡಳಿತದ ಮಾಹಿತಿಯನ್ನ ಈ ಉತ್ತರ ಮೇರೂರು ಶಾಸನ ನಮಗೆ ಒದಗಿಸುತ್ತ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಪ್ಪ ಅಂತಂದ್ ಹೇಳಿದ್ರೆ ವಿಲೇಜ್ ಸೆಲ್ಫ್ ಗವರ್ನೆನ್ಸ್ ಅಂತಂದ್ ಹೇಳ್ತೀವಿ. ಅಂದ್ರೆ ಗ್ರಾಮಗಳಲ್ಲಿ ಸ್ವಯಂ ಆಡಳಿತದ ಬಗ್ಗೆ, ಗ್ರಾಮಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹೆಂಗ್ ಸ್ವಯಂ ಆಡಳಿತ ನಡೆಸ್ತಾ ಇದ್ರು ಆ ಕಾಲದಲ್ಲಿ, ಚೋಳರ ಕಾಲದಲ್ಲಿ ಅಂತಂದ್ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಹೆಂಗಪ್ಪಾ ಅಂತಂದ್ ಹೇಳಿದ್ರೆ ಆ ಇನ್ಸ್ಕ್ರಿಪ್ಷನ್ ಅಲ್ಲಿ ಹೆಂಗ್ ಕೊಟ್ಟಿದಾರಪ್ಪ ಅಂತಂದ್ ಹೇಳಿ, ಇದೊಂದು ಗ್ರಾಮ. ಸೊ ಈ ಗ್ರಾಮದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಲವಾರು ಬೀದಿಗಳಿರ್ತಾವ. ಸೊ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಒಬ್ರೇನಪ್ಪಾ ಅಂತಂದ್ ಹೇಳಿದ್ರೆ ಗೌಡ್ರ ಅಂತಂದ್ ಹೇಳಿ ಇರ್ತಾರೆ. ಸೊ ಇವ್ರ ಏನ್ ಮಾಡ್ತಾರಪ್ಪಾ ಅಂತಂದ್ ಹೇಳಿದ್ರೆ, ಅಂದ್ರೆ ಅಲ್ಲಿ ಒಬ್ರು ಮುಖ್ಯಸ್ಥರು ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಎಲ್ರನ್ನು ಕರೆಸ್ಬಿಟ್ಟು ಅರಳಿ ಮರದ ಕೆಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರನ್ನು ಕೂಡಿಸ್ತಾರ. ಪ್ರತಿಯೊಂದು ಬೀದಿಗೆ ಒಬ್ಬೊಬ್ರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಆಯ್ಕೆ ಮಾಡಿಕೊಂಡು, ಸೊ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಚುನಾವಣೆಗೆ ನಿಂತ್ಕೊಬೇಕು. ಅವ್ರೇನ್ ಮಾಡ್ಬೇಕು, ಅರಳಿ ಮರ ಐತಲ್ಲ ಅದ್ರ ಎಲೆ ಮೇಲೆ ಅವ್ರ ಹೆಸರನ್ನ ಬರೆದ್ಬಿಟ್ಟು ಹಾಕ್ಬೇಕು. ಒಂದ್ಸರಿ ಏನಪ್ಪಾ ಅಂತಂದ್ರೆ ಇಲೆಕ್ಷನ್ ನಿಂತ್ಕೊಂಡ್ರ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಿಂತ್ಕೊಳ್ಳಂಗಿಲ್ಲ. ಅಲ್ಲಿ ಹಲವಾರು ರೂಲ್ಸ್ ಗಳಿದಾವ ಸೊ ಆ ಶಾಸನದಲ್ಲಿ. ಬಟ್ ಆದ್ರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ, ಅರಳಿ ಎಲೆ ಮೇಲೆ ಅವ್ರ ಹೆಸರನ್ನ ಬರೀತಾರೆ. ಆಮೇಲೆ ಒಂದ್ ಚಿಕ್ಕ ಮಗುವನ್ನ ಕರ್ಕೊಂಬಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆಯಾ ಬೀದಿಗಳಲ್ಲಿ ಒಂದೊಂದು ಎಲೆಯನ್ನ ತೆಗೆಯಕ್ ಹಚ್ತಾರ. ಆ ಎಲೆ ಯಾವ್ದು ಬಂದಿರತ್ತಲ್ಲ, ಆ ಹೆಸರೇನ್ ಬಂದಿರತ್ತಲ್ಲ, ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಆ ಬೀದಿಗೆ ಅಥವಾ ಆ ಓಣಿ ಅಂತ ಬೀದಿ ಅಂತ ಹೇಳ್ತಿರಲ್ಲ ಅದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಅವರು ಅಧಿಕಾರಿಯಾಗಿರ್ತಾರ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಲಿ ಆಡಳಿತ ನಡೀತಾ ಇರುತ್ತೆ. ಅದನ್ನ ನಾವು ಗ್ರಾಮ ಸ್ವಯಂ ಆಡಳಿತ ಅಂತಂದ್ ಹೇಳ್ತೀವಿ. ಇದು ಉತ್ತರ ಮೇರೂರು ಶಾಸನದಲ್ಲಿ ಕಂಡು ಬರುತ್ತೆ. ಇದನ್ನ ಕೆತ್ತಿಸಿದವರು, ಈ ಶಾಸನವನ್ನ ಕೆತ್ತಿಸಿದವ್ರು ಯಾರಪ್ಪಾ ಅಂತಂದ್ ಹೇಳಿದ್ರ ಒಂದನೇ ಪರಾಂತಕ ಅಂತಂದ್ ಹೇಳ್ತೀವಿ. ಯಾರಪ್ಪಾ ಅಂತಂದ್ ಹೇಳಿದ್ರೆ ಒಂದನೇ ಪರಾಂತಕ, ಚೋಳರ ದೊರೆಯಾದ ಒಂದನೇ ಪರಾಂತಕ ಈ ಶಾಸನವನ್ನ ಕೆತ್ತಿಸ್ತಾನೆ. ಅದಾದ ನಂತರ ನೆಕ್ಸ್ಟ್ ಬರೋರು ಯಾರಪ್ಪಾ ಅಂತಂದ್ ಹೇಳಿದ್ರೆ ಫೇಮಸ್ ಚೋಳರಲ್ಲಿ ದೊರೆಗಳು ಯಾರಪ್ಪ ಅಂತಂದ್ ಹೇಳಿದ್ರೆ ಸೊ ಒಂದನೇ ರಾಜರಾಜ ಚೋಳ, ಒಂದನೇ ರಾಜೇಂದ್ರ ಚೋಳ, ಇವರಿಬ್ರು ಬರ್ತಾರ. ಸೊ ಇದರಲ್ಲಿ ಬೃಹದೀಶ್ವರ ಟೆಂಪಲ್ ಅನ್ನ ಕೆತ್ತಿಸಿದವ್ರು ಯಾರು ಅಂತಂದ್ ಹೇಳಿ ನನ್ಗೆ ಹಾಕ್ಬೇಕು ನೀವು. ಸೊ ಇದರಲ್ಲಿ ಬೃಹದೀಶ್ವರ ಟೆಂಪಲ್, ಸೊ ಅತಿ ದೊಡ್ಡ ಟೆಂಪಲ್ ಅಂತಂದ್ ಹೇಳ್ತೀವಿ. ತಾಂಜಾವೂರಿನ ಬೃಹದೀಶ್ವರ ಟೆಂಪಲ್ ಅನ್ನ ಯಾರು ಕಟ್ಟಿಸ್ತಾರ ಅಂತಂದ್ ಹೇಳಿ ನನಗೊಂದ ಕಮೆಂಟ್ ಅನ್ನ ಹಾಕ್ಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, 1784 ಪಿಟ್ಸ್ ಇಂಡಿಯಾ ಆಕ್ಟ್ ಇದೊಂದು ಏನಪ್ಪಾ ಅಂತ ಕ್ವಶನ್ ಕೇಳಿದಾರೆ. ಇದೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ರೆಸೊಲ್ಯೂಷನ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ರೆಸೊಲ್ಯೂಷನ್ ಅಂತಂದ್ ಹೇಳಿದ್ರೆ ನಿರ್ಣಯ ಅಂತಂದ್ ಹೇಳ್ತೀವಿ. ಯಾಕೆ ಹಂಗ ಹೇಳ್ತೀವಿ? ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಆತರ ಹೇಳ್ತೀವಿ ಅಂತಂದ್ ಹೇಳಿ. ಸೊ ಎದಕ್ಕಪ್ಪ ಅಂತಂದ್ ಹೇಳಿದ್ರೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಅಂತಂದ್ ಹೇಳಿ ಜಾರಿಗೆ ತಗೊಂಡ್ ಬರ್ತಾರ. ಸೊ ಈ 1773 ಕಾಯ್ದೆಯಲ್ಲಿ ಏನೇನ್ ಬರುತ್ತೆ ಅಂತಂದ್ ಹೇಳಿ ನಿಮ್ಗೆ ಗೊತ್ತು. ಸೊ ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಬಂಗಾಳದ ಗವರ್ನರ್ ಜನರಲ್ ಅಂತಂದ್ ಏನೇನೋ ಕರೀತಾರ. ಅದಾದ ನಂತರ ನೆಕ್ಸ್ಟ್ 1774 ಸುಪ್ರೀಂ ಕೋರ್ಟ್ ಜಾರಿಗೆ ಬರುತ್ತ ಕೋಲ್ಕತ್ತಾದೊಳಗಡೆ. ಅದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಮೊದಲದ ಚೀಫ್ ಜಸ್ಟಿಸ್ ಯಾರು ಇರ್ತಾರಪ್ಪ ಅಂತಂದ್ ಹೇಳಿ ಎಲಿಜಾ ಇಂಪೆ ಅಂತಂದ್ ಹೇಳ್ತೀವಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ದ್ವಿಮುಖ ಸರ್ಕಾರ ಪದ್ಧತಿಯನ್ನ ರದ್ದು ಮಾಡ್ತಾರ. ಹಲವಾರು ಥಿಂಗ್ಸ್ ಗಳು ಬರ್ತಾವಲ್ಲ. ಸೊ ಈ ಕಾಯ್ದೆಯಲ್ಲಿ ಹಲವಾರು ದೋಷಗಳಿರ್ತಾವ. ಈ ದೋಷಗಳನ್ನ ಸರಿಪಡಿಸಲು ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ 1784 ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ಜಾರಿಗೆ ತಗೊಂಡ್ ಬರ್ತಾರೆ. ಅದಕ್ಕೋಸ್ಕರ ಅದನ್ನ ನಾವು ರೆಸೊಲ್ಯೂಷನ್ ಅಥವಾ ನಿರ್ಣಯ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎ.ಓ. ಹ್ಯೂಮ್ ಅಂತಂದ್ ಹೇಳ್ಬಿಟ್ಟು ಎ.ಓ. ಹ್ಯೂಮ್ ಬರ್ತಾರಲ್ಲ, ಎ.ಓ. ಹ್ಯೂಮ್. ಸೊ ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1885 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಜಾರಿಗೆ ತಗೊಂಡ್ ಬರ್ತಾರ.
ಸೊ ಏನ್ ಮಾಡ್ತಾರ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ 1885ರಲ್ಲಿ ಜಾರಿಗೆ ತಗೊಂಡ್ ಬರ್ತಾರ. ಇವ್ರ ಬಗ್ಗೆ ಏನಪ್ಪಾ ಅಂತಂದ್ ಕೆಲವೊಂದು ಹೇಳಿಕೆಗಳನ್ನ ಬಂದೈತೆ. ಸೊ ನೋಡ್ರಿ, ಫಸ್ಟ್ ಹೇಳಿಕೆ ಏನೈತಿ, ಯಾವ್ದು ತಪ್ಪೈತಿ ಅಂತಂದ್ ಹೇಳಿ ಕೇಳಿದಾರ. ಸೊ ಇವ್ರ ಏನ್ ಮಾಡ್ತಾರ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಎಸ್, ಕರೆಕ್ಟ್ ಐತೆ, 1885ರಲ್ಲಿ ಇವ್ರು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಅವರು 2 ಬಾರಿ ಕಾಂಗ್ರೆಸ್ ವಾರ್ಷಿಕ ಅಧಿವೇಶನಗಳ ಅಧ್ಯಕ್ಷತೆನ ವಹಿಸಿರ್ತಾರೆ. ಇವರು ಸ್ಥಾಪನೆ ಮಾಡ್ತಾರ ಅಷ್ಟೇ ಹೊರತು ಯಾವುದೇ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆನೆ ಇವರು ವಹಿಸಂಗಿಲ್ಲ. ಆಪ್ಷನ್ ಬಿ ಏನಪ್ಪಾ ಅಂತಂದ್ರೆ ನಮ್ದು ಇಲ್ಲಿ ಕರೆಕ್ಟ್ ಆಗತ್ತೆ. ಆಮೇಲೆ ಇವರೊಬ್ರು ಏನಪ್ಪಾ ಅಂತಂದ್ರೆ ಪಕ್ಷಿ ಶಾಸ್ತ್ರಜ್ಞರು ಕೂಡ ಆಗಿರ್ತಾರ. ಅದ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿದ್ರೆ ಇವರು ಭಾರತೀಯ ನಾಗರಿಕ ಸೇವೆಯ ಸದಸ್ಯರು ಕೂಡ ಇವ್ರಾಗಿರ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇವ್ರ ಬಗ್ಗೆ. ಇವ್ರೊಬ್ರು ಏನಪ್ಪಾ ಅಂತಂದ ಹೇಳಿದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಸದಸ್ಯರು ಕೂಡ ಆಗಿರ್ತಾರ, ಪಕ್ಷಿ ಶಾಸ್ತ್ರಜ್ಞರಾಗಿರ್ತಾರ. ಆಮೇಲೆ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಗಳು. ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಂತು ಅಂತಂದ ಹೇಳಿದ್ರೆ ಅದ್ರದ್ದು ಅಧಿವೇಶನಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೊ ಮೊದಲನೇ ಅಧಿವೇಶನ ಎಲ್ಲಿ ನಡೆಯುತ್ತ, ಅದಾದ ನಂತರ ನೆಕ್ಸ್ಟ್ 1907ರ ಅಧಿವೇಶನ, ಆಮೇಲೆ 1916ರ ಅಧಿವೇಶನ, ಆಮೇಲೆ 1939ರ ಅಧಿವೇಶನ, ಎಸ್, ಅದಾದ ನಂತರ 1930ರ ಅಧಿವೇಶನಗಳು, ಆಮೇಲೆ 1924ರದ್ದು, ಆಮೇಲೆ 1917, ಆಮೇಲೆ 1922ರ ಅಧಿವೇಶನ. ಇಷ್ಟು ಅಧಿವೇಶನಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಒಂದ್ಸರಿ ನೋಡ್ಕೊಂಡು ಇಟ್ಕೊಡ್ರಿ. ಒಂದ್ಸರಿ ನಾ ಇನ್ನೊಂದು ವಿಡಿಯೋ ಕೂಡ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಧಿವೇಶನಗಳ ಬಗ್ಗೆ. ನೆಕ್ಸ್ಟ್ ನೋಡ್ರಿ, ಸ್ವಾತಂತ್ರ್ಯದ ಮುನ್ನಾ ದಿನ ನಮ್ಗೇನ್ ಸ್ವಾತಂತ್ರ್ಯ ಸಿಗತ್ತಲ್ಲ, ಅದ್ರ ಹಿಂದಿನ ದಿನ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಚಳುವಳಿ ನಡೆಯುತ್ತ. ಆ ಚಳುವಳಿಯಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ಲಾ ರೈತರು ಸೇರ್ಬಿಟ್ಟು ಒಂದು ಗೆರಿಲ್ಲಾ ಯುದ್ಧ ತಂತ್ರವನ್ನ ರೂಪಿಸಿಕೊಂಡು ಭಾರತದ ಹೋರಾಟಗಾರರ ವಿರುದ್ಧನೋ ಅಥವಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಏನೋ ಒಂದು ಚಳುವಳಿಯನ್ನ ಮಾಡ್ತಾರ. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ತೆಲಂಗಾಣ ಚಳುವಳಿ ಅಂತ ಕರಿತೀವಿ. ಯಾಕಪ್ಪ ಅಂತಂದ ಹೇಳಿದ್ರೆ ನಮ್ಗೊಂದ್ ಸಪರೇಟ್ ರಾಜ್ಯ ಬೇಕು ಅಂತಂದ ಹೇಳಿ ಅವಾಗಿಂದನೇ ಏನಪ್ಪಾ ಅಂತಂದ ಹೇಳಿದ್ರೆ ತೆಲಂಗಾಣ ಚಳುವಳಿ ಅಂತಂದ ಹೇಳಿ ಬರುತ್ತೆ. ಸೊ ಇದ್ರ ಬಗ್ಗೆ ನನ್ನ ಹತ್ರ ಅಷ್ಟೊಂದೇನು ಇನ್ಫಾರ್ಮೇಶನ್ ಇಲ್ಲ, ಬಟ್ ಅದರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಿಮ್ಗ ಹೇಳಿರ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲೋಧಿ ಲೋಧಿ ಬರುತ್ತಲ್ಲ, ಲೋಧಿ ರಾಜವಂಶದ ಸ್ಥಾಪಕ ಯಾರು? ಇವ್ರು ಎಲ್ಲಿ ಬರ್ತಾರಪ್ಪ ಅಂತಂದ ಹೇಳಿದ್ರೆ ದೆಹಲಿ ಸುಲ್ತಾನರ ಆಳ್ವಿಕೆ ಟೈಮಲ್ಲಿ ಬರ್ತಾರೆ. ಒಂದು ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಆಮೇಲೆ ಸೈಯದ್ ಸಂತತಿ, ಆಮೇಲೆ ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಲೋಧಿ ಸಂತತಿ ಬರುತ್ತೆ. ಈ ಸಂತತಿಯ ಸ್ಥಾಪಕ ಯಾರು ಅಂತ ಕ್ವಶನ್ ಕೇಳಿದ್ರೆ ಯಾರಪ್ಪ ಅಂತಂದ ಹೇಳಿದ್ರೆ ಬಹ್ಲುಲ್ ಲೋಧಿ. ಸ್ಥಾಪಕ ಯಾರು? ಲೋಧಿ ಸಂತತಿ ಸ್ಥಾಪಕ ಬಹ್ಲುಲ್ ಲೋಧಿ ಅಂತಂದ ಹೇಳ್ತೀವಿ. ಆಮೇಲೆ ಅದಾದ ನಂತರ ನೆಕ್ಸ್ಟ್ ಸಿಕಂದರ್ ಲೋಧಿ, ಅದಾದ ನಂತರ ಇಬ್ರಾಹಿಂ ಲೋಧಿ ಕೂಡ ಆಳ್ವಿಕೆ ನಡೆಸ್ತಾರ. ತುಂಬಾ ಇಂಪಾರ್ಟೆಂಟ್ ಸಿಕಂದರ್ ಲೋಧಿ. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಆಗ್ರಾ ನಗರವನ್ನ ಸ್ಥಾಪನೆ ಮಾಡ್ತಾರ. ಸೊ ಆಗ್ರಾ ನಗರವನ್ನ ನಿರ್ಮಾಣ ಮಾಡಿದವ್ರು ಯಾರಪ್ಪ ಅಂತಂದ ಹೇಳಿದ್ರೆ ಸಿಕಂದರ್ ಶಾ ಲೋಧಿ. ಅದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಗಜ್ ಇ ಸಿಕಂದರಿ ಅಂತಂದ ಹೇಳಿ. ಗಜ್ ಇ ಸಿಕಂದರಿ ಅನ್ನೋ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಭೂಮಾಪನವನ್ನ ಜಾರಿಗೆ ತಗೊಂಡ್ ಬರ್ತಾರ. ಅಂದ್ರೆ ಭೂಮಿಯನ್ನ ಅಳತೆ ಮಾಡುವ ಒಂದು ಮಾಪನ ಗಜ್ ಇ ಸಿಕಂದರಿ ಅಂತಂದ ಹೇಳ್ತಿ, ಅದನ್ನ ಜಾರಿಗೆ ತಗೊಂಡ್ ಬರ್ತಾರ. ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಇಬ್ರಾಹಿಂ ಲೋಧಿ. ಇವ್ರ ಕಾಲದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 1ನೇ ಪಾಣಿಪತ್ ಕದನ ನಡೆಯುತ್ತೆ. 1526ರಲ್ಲಿ 1ನೇ ಪಾಣಿಪತ್ ಕದನ ಯಾರ ಜೊತೆ ನಡೆಯುತ್ತ? ಬಾಬರ್ ಜೊತೆಗೆ. ಸೊ ಬಾಬರ್ ಇದ್ದ ಏನ್ ಮಾಡ್ತಾಪ ಅಂತಂದ ಹೇಳಿದ್ರೆ ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ಬಿಟ್ಟು, ಸೊ 1ನೇ ಪಾಣಿಪತ್ ಕದನದಲ್ಲಿ ವಿಜಯ ಸಾಧಿಸ್ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಮೊಘಲ್ ಸಂತತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ಇದ್ರಲ್ಲಿ ನಿಮ್ಗ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಎಸ್, ಇಲ್ಲಿ ನೋಡ್ರಿ, ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರ, ಸೊ ಗಂಧರ್ವ ಸ್ಕೂಲ್ ಆಫ್ ಆರ್ಟ್ ಅಂತಂದ ಹೇಳ್ತೀವಿ, ಗಂಧರ್ವ ಕಲಾಶಾಲೆ ಅಂತಂದ ಹೇಳಿ ಬರುತ್ತೆ, ಅಥವಾ ಗಾಂಧಾರ ಅಂತಂದು ಕೂಡ ನಾವ್ ಹೇಳ್ತೀವಿ. ಅದು ಕರೆಕ್ಟ್ ಆಗಿ ನೋಡ್ರಿ, ಗಾಂಧಾರ ಕಲೆ ಅಂತಂದ ಹೇಳ್ತೀವಿ, ಗಂಧರ್ವ ಅಂತಲ್ಲ, ಗಾಂಧಾರ ಕಲಾಶೈಲಿ ಅಂತಂದ ಹೇಳಿ ಬರುತ್ತೆ. ಇದೇನಂತಂದ ಹೇಳಿದ್ರೆ ಇದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರ ಅಂತಂದ ಹೇಳಿ ಗ್ರೀಕ್ ರೋಮನ್ ಬೌದ್ಧ ಕಲೆ ಅಂತಾನು ಕರೀತಾರೆ. ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಗ್ರೀಕ್ ರವರು ಹೆಂಗ ಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಾ ಇದ್ರು, ರೋಮನ್ ಅವ್ರು ಹೆಂಗ್ ಸ್ಥಾಪನೆ ಮಾಡ್ತಾ ಇದ್ರು, ಎರಡೂ ಮಿಕ್ಸ್ ಮಾಡ್ಬಿಟ್ಟು ಏನಪ್ಪಾ ಅಂತಂದ ಹೇಳಿದ್ರೆ ಬುದ್ಧನ ಪ್ರತಿಮೆಗಳನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ನಾವು ಗಾಂಧಾರ ಕಲಾಶಾಲೆ ಆರ್ಟ್ ಅಂತಂದ ಹೇಳ್ತೀವಿ, ಗಾಂಧಾರ ಆರ್ಟ್ ಆಫ್ ಸ್ಕೂಲ್ ಅಂತಂದ ಹೇಳ್ತೀವಿ. ಅದ್ರ ಜೊತೆಗೆ ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರತ್ತಪ್ಪ ಅಂತಂದ ಹೇಳಿದ್ರೆ ಮೌರ್ಯರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ ಡಿಫ್ರೆಂಟ್ ಬರ್ತಾವ ನೋಡ್ರಿ. ಒಂದೇನಪ್ಪಾ ಅಂತಂದ ಹೇಳಿದ್ರೆ ನಾಗರ ಶೈಲಿ ಅಂತಂದ ಹೇಳಿ ಬರುತ್ತೆ, ಆಮೇಲೆ ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನಮ್ ಕಡೆ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಶೈಲಿ ಅಂತಂದ ಹೇಳಿ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ವೇಸರ ಶೈಲಿ ಅಂತಂದ್ ಬರುತ್ತೆ. ಚಾಲುಕ್ಯರ ಕಾಲದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ವೇಸರ ಶೈಲಿ ಅಂತಂದ ಹೇಳಿ ಬರುತ್ತೆ. ಆಮೇಲೆ ಹೊಯ್ಸಳರದ್ದು ಡಿಫ್ರೆಂಟ್ ಆಗೈತೆ, ಮತ್ ಹೊಯ್ಸಳರ ಶೈಲಿ ಅಂತಂದ ಹೇಳ್ತೀವಿ. ಅವ್ರದ್ದು ನಕ್ಷತ್ರಾಕಾರದ ದೇವಾಲಯಗಳು ಬರ್ತಾವ, ತುಂಬಾ ಡಿಫ್ರೆಂಟ್ ಆಗಿರೋ ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟ್ಸ್ ಗಳು ಬರ್ತಾವ. ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಯಾವಾಗಾದ್ರೂ ಡಿಸ್ಕಷನ್ ಮಾಡೋಣ. ಇದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳಲ್ಲ ನಿಮ್ಗೆ, ಸೊ ಅದಕ್ಕೋಸ್ಕರ ನಾರ್ಮಲ್ ಆಗಿ ಹೇಳ್ತಾ ಇದೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರಷ್ಯಾದ ಬೋಲ್ಶೆವಿಕ್ ಕ್ರಾಂತಿ ಅಂತಂದ್ ಹೇಳ್ತೀವಿ. ರಷ್ಯಾದಲ್ಲಿ ಒಂದು ಕ್ರಾಂತಿ ನಡೆಯುತ್ತ,
ಬೋಲ್ಶೆವಿಕ್ ಕ್ರಾಂತಿ ಅಂತಂದ ಹೇಳಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ, ಅದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳಲ್ಲ. ಬೋಲ್ಶೆವಿಕ್ ಕ್ರಾಂತಿ ಆದ ನಂತರ ಎದಕ್ ಆ ಕ್ರಾಂತಿಯನ್ನ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಕಮ್ಯುನಿಸ್ಟ್ ಆಳ್ವಿಕೆ ಬರೋಕೇನಪ್ಪಾ ಅಂತಂದ ಹೇಳಿದ್ರೆ ಬೋಲ್ಶೆವಿಕ್ ಕ್ರಾಂತಿ ಜಾರಿಗೆ ಬರುತ್ತೆ. ಕಮ್ಯುನಿಸ್ಟ್ ಆಳ್ವಿಕೆ ಬಗ್ಗೆ ನಾನು ಅಷ್ಟೊಂದು ಹೇಳಲ್ಲ. ಇದು ತುಂಬಾ ಏನಂತಂದ ಹೇಳಿದ್ರೆ ರಿಲಿಜನ್ ವೈಸ್ ಅಥವಾ ಹೋಗುತ್ತದು. ನಮ್ಮಲ್ಲೂ ಕೂಡ ಏನಂತಂದ ಹೇಳಿದ್ರೆ ಕಮ್ಯುನಿಸ್ಟ್ ಆಳ್ವಿಕೆ ಅಂತಂದ ಹೇಳಿ ಕರೀತಾರ, ಬಟ್ ಕಮ್ಯುನಿಸ್ಟ್ ಆಳ್ವಿಕೆ ಅಂತಾನೋ ಅಲ್ಲ ಗೊತ್ತಿಲ್ಲ. ಎಲ್ಲೆಲ್ಲಪ್ಪ ಅಂತಂದ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಕೇರಳದಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆ ಐತಿ ಅಂತಂದ ಹೇಳ್ತಾರೆ. ಸೊ ಅದು ಜಗಳಗಳ ಬರ್ತಾವ, ಏನೋ ಒಂದು ಹೇಳಕ್ ಹೋಗಿ ಏನೋ ಒಂದು ಅರ್ಥ ಆಗಿ ಬೇರೆ ಯಾರಿಗೋ ಸಿಟ್ಟು ಬಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಈ ಕ್ವಶನ್ ಬಗ್ಗೆ ನಾನು ಅಷ್ಟೊಂದು ಇನ್ಫಾರ್ಮೇಶನ್ ನಿಮ್ಗೆ ನನ್ ಕೊಡಕ್ಕಾಗಲ್ಲ. ಜಸ್ಟ್ ಏನ್ ಕೇಳಿದಾರ, ಬೋಲ್ಶೆವಿಕ್ ಕ್ರಾಂತಿ ಅದಕ್ಕೆ ಕಮ್ಯುನಿಸ್ಟ್ ಆಳ್ವಿಕೆ ಬರೋಕೆ ನಡೀತು, ಎಲ್ಲಿ ನಡೀತು, ರಷ್ಯಾದೊಳಗಡೆ ನಡೀತು ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ರಷ್ಯಾದಲ್ಲಿ ಕ್ರಾಂತಿಗಳು ಉಂಟಾಗ್ತಾವ. ಆ ಕ್ರಾಂತಿಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಇಬ್ಬರು ಜನ ಬರ್ತಾರ. ಈ ಇಬ್ಬರು ಜನರಿಂದ ರಷ್ಯಾ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಅಭಿವೃದ್ಧಿ ಹೊಂದಿದ ದೇಶವಾಗಿ ಬದಲಾವಣೆ ಆಗತ್ತೆ. ಯಾರ್ಯಾರಪ್ಪ ಅಂತಂದ ಹೇಳಿದ್ರೆ ಒಬ್ರು ಯಾರಪ್ಪ ಅಂತಂದ ಹೇಳಿದ್ರೆ ಸ್ಟಾಲಿನ್, ಇನ್ನೊಬ್ರು ಯಾರಪ್ಪ ಅಂತಂದ ಹೇಳಿದ್ರೆ ಲೆನಿನ್ ಅಂತಂದ ಹೇಳಿ. ಸ್ಟಾಲಿನ್ ಮತ್ತು ಲೆನಿನ್ ಇವರಿಬ್ಬರ ಅಧಿಕಾರದಿಂದ ರಷ್ಯಾ ಏನಂತಂದ ಹೇಳಿದ್ರೆ ಅಗಾಧ ಪ್ರಮಾಣದ ಅಭಿವೃದ್ಧಿಯನ್ನ ಹೊಂದುತ್ತೆ. ಈ ಇಬ್ಬರ ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದು ನಮ್ ಕ್ವಶನ್ ಕೇಳಿದಾರ, ಪಂಚವಾರ್ಷಿಕ ಯೋಜನೆಗಳು. ನಮ್ಮ ಭಾರತ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಏನ್ ಜಾರಿಗೆ ತಗೊಂಡ್ ಬಂದಿದೀವಿ, ಸೊ ಇದು ಯಾರ ಒಂದು ಅಂದ್ರೆ ಯಾವ ದೇಶದಿಂದ ಎರವಲ್ ಮಾಡ್ಕೊಂತೀವಿ ಅಂತ ಕ್ವಶನ್ ಕೇಳ್ತಾರೆ. ಅದು ರಷ್ಯಾ ದೇಶದಿಂದ ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಎರವಲ್ ಮಾಡ್ಕೊತೀವಿ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಾವ ಜನರಲ್ ಯುದ್ಧದಲ್ಲಿ ಯಾವ ಒಂದು ಏನಪ್ಪಾ ಅಂತಂದ ಹೇಳಿದ್ರೆ ಅಮೆರಿಕನ್ ವಿರುದ್ಧ ನಡೀತಾ ಇರತ್ತೆ. ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಒಂದು ಅಮೆರಿಕನ್ ಡೈಗ್ರಾಮ್ ಹಾಕ್ತೀನಿ ನೋಡ್ರಿ. ಸೊ ಈ ತರ ಅಮೆರಿಕ ಡೈಗ್ರಾಮ್ ಇದು. ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸೌತ್ ಅಮೆರಿಕ ಬರುತ್ತೆ. ಸೊ ಇಲ್ಲಿ ಅಮೆರಿಕದಲ್ಲಿ ಕೂಡ ಏನಂತಂದ ಹೇಳಿದ್ರೆ ಬ್ರಿಟಿಷರ ಆಳ್ವಿಕೆ ನಡೆಯುತ್ತಾ. ಇಲ್ಲಿ ಅಮೆರಿಕನ್ರು ಇವ್ರೇನಪ್ಪಾ ಅಂತಂದ್ರೆ ಬ್ರಿಟಿಷರ ವಿರುದ್ಧ ಒಂದು ಯುದ್ಧವನ್ನ ಮಾಡ್ತಿರ್ತಾರ ಸ್ವತಂತ್ರಕ್ಕೋಸ್ಕರ. ಯಾವ್ದಕ್ಕೋಸ್ಕರ? ಸ್ವತಂತ್ರಕ್ಕೋಸ್ಕರ. ಆ ಟೈಮ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬ್ರಿಟಿಷರ ಹೆಡ್ ಆಗಿ ಜನರಲ್ ಆಗಿ ಏನಂತಂದ ಹೇಳಿದ್ರೆ ಅಲ್ಲಿ ಹೋದವರು ನೆಕ್ಸ್ಟ್ ಅವ್ರ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಆಗಿ ಬರ್ತಾರ. ಅವ್ರು ಯಾರು ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಯಾರಪ್ಪ ಅಂತಂದ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಸೊ ಲಾರ್ಡ್ ವಿಲಿಯಂ ಬೆಂಟಿಕ್ ಏನಪ್ಪಾ ಅಂತಂದ ಹೇಳಿದ್ರೆ ಅಮೆರಿಕಾದಲ್ಲಿ ಯುದ್ಧ ಮಾಡ್ತಿರ್ತಾನ. ಅದ್ ಮುಗಿಸ್ಕೊಂಡ್ ಬಂದ ನಂತರ ನಮ್ಮ ಭಾರತ ದೇಶದಲ್ಲಿ ಸೊ ಗವರ್ನರ್ ಜನರಲ್ ಆಗಿ ನೇಮಕ ಆಗ್ತಾರ. ಸೊ ಇವ್ರ ಟೈಮಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ 1833 ಕಾಯ್ದೆ ಜಾರಿಗೆ ಬರುತ್ತೆ. 1833 ಅಲ್ಲ, ಎಸ್. ಈ ಕಾಯ್ದೆಯಲ್ಲಿ ಏನಪ್ಪಾ ಅಂತಂದ ಹೇಳಿದ್ರ ಬಂಗಾಳದ ಗವರ್ನರ್ ಜನರಲ್ ಅನ್ನ ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರ ಭಾರತದ ಗವರ್ನರ್ ಜನರಲ್ ಅಂತ ಕರಿತೀವಿ. ಮೊದಲ ಭಾರತದ ಗವರ್ನರ್ ಜನರಲ್ ಯಾರಪ್ಪಾ ಅಂತಂದ ಹೇಳಿದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ 1 ಲಕ್ಷ ಹಣವನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಎಜುಕೇಶನ್ ಗಂತ ತೆಗೆದಿಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ಎಜುಕೇಶನ್ ಅಲ್ಲಿ ಏನೇನ್ ಚೇಂಜಸ್ ಆಯ್ತಪ್ಪ ಅಂತಂದ ಹೇಳಿದ್ರೆ ಇಲ್ಲಿಂದ ಚೇಂಜಸ್ ಆಗತ್ತೆ. ಸೊ ಎಜುಕೇಶನ್ ಭಾರತದಲ್ಲಿ ಎಜುಕೇಶನ್ಗೋಸ್ಕರ ಶಿಕ್ಷಣಕ್ಕೋಸ್ಕರ 1 ಲಕ್ಷ ರೂಪಾಯಿನ ಏನ ಮಾಡ್ತಾರ ಅಂದ್ರೆ ಬ್ರಿಟಿಷ್ ಸರ್ಕಾರ ತೆಗೆದಿಡುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1936ರಲ್ಲಿ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರೆ? ಇವೆಲ್ಲ ಏನಪ್ಪಾ ಅಂತಂದ್ರೆ ಸಂಘಗಳು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕೆ. 1930 ಎಸ್ ಇಲ್ಲಿ ನೋಡ್ರಿ 1936ರಲ್ಲಿ ಏನ್ ಮಾಡ್ತಾರ ಅಂದ್ರೆ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂತಂದ ಹೇಳಿ ಒಂದು ಸಂಘವನ್ನ ಸ್ಥಾಪನೆ ಮಾಡ್ತಾರ. ಅದನ್ನ ಸ್ಥಾಪನೆ ಮಾಡಿದವ್ರು ಯಾರಪ್ಪಾ ಅಂತಂದ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು. ಎದಕ್ ಸ್ಥಾಪನೆ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಮಾನವ ಹಕ್ಕುಗಳಿಗೋಸ್ಕರ ಚಳುವಳಿಗಳನ್ನ ಮೂವ್ಮೆಂಟ್ಸ್ ಗಳನ್ನ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಸೊ ಮಾನವ ಹಕ್ಕುಗಳ ದಿನ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಡಿಸೆಂಬರ್ ಮಂತ್ ಅಲ್ಲಿ ಆಚರಣೆ ಮಾಡ್ತಾರ. ಅದು ಯಾವ ದಿನದಂದು ಆಚರಣೆ ಮಾಡ್ತಾರ ಅಂತಂದ ಹೇಳಿ ನನಗೊಂದ ಕಮೆಂಟ್ ಅನ್ನ ಹಾಕ್ರಿ. ಸೊ ಅದ್ರ ಜೊತೆಗೆ ನೋಡ್ರಿ, ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸಂಘ ಅಥವಾ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಅದನ್ನ ನಾವು ಫಾರ್ವರ್ಡ್ ಬ್ಲಾಕ್ ಅಂತಂದ ಹೇಳ್ತೀವಿ. ಫಾರ್ವರ್ಡ್ ಬ್ಲಾಕ್ ಅನ್ನೋ ಒಂದು ಪಕ್ಷವನ್ನ ಅಥವಾ ಸಂಘವನ್ನ ಸ್ಥಾಪನೆ ಮಾಡ್ತಾರ. ಅದಾದ ನಂತರ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕೂಡ ಏನಂತಂದ ಹೇಳಿದ್ರೆ ಸ್ಥಾಪನೆ ಮಾಡ್ತಾರ. ಆಮೇಲೆ ಬಾಲ ಗಂಗಾಧರ ತಿಲಕರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೀನಿ. ನೆಕ್ಸ್ಟ್ ಇವ್ರು ನೋಡ್ರಿ, ಬಾಬು ರಾಜೇಂದ್ರ ಪ್ರಸಾದ್. ಇವ್ರು ರಾಷ್ಟ್ರಪತಿ ಆಗಿದ್ರ ಅಥವಾ ಪ್ರಧಾನ ಮಂತ್ರಿ ಆಗಿದ್ರ, ಆಮೇಲೆ ಸಂವಿಧಾನದ ಅಧ್ಯಕ್ಷರಾಗಿದ್ರ, ಏನಾಗಿದ್ರು ಅಂತಂದ ಹೇಳಿ ನನಗೊಂದ ಕಮೆಂಟ್ ಅನ್ನ ನೀವು ಹಾಕ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಮೊದಲು ಸ್ಥಾಪನೆ ಮಾಡ್ಲಾಯ್ತು ಅಂತ ಕ್ವಶನ್ ಕೇಳಿದಾರೆ. ಸೊ ಯಾವ್ದನ್ನಪ್ಪ ಅಂತಂದ ಹೇಳಿದ್ರೆ ಬಾಂಬೆ ಯೂನಿವರ್ಸಿಟಿಯನ್ನ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಬಾಂಬೆ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ತಾರ. ಅದಾದ ನಂತರ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನ ಆನಿ ಬೆಸೆಂಟ್ ರವ್ರ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಮಾಡ್ತಾರ. ಈ ಮುಂಬೈ ಅಥವಾ ಬಾಂಬೆ ಯೂನಿವರ್ಸಿಟಿಯನ್ನ 1858ರಲ್ಲಿ ಅಂದ್ರೆ 1857-58 ಟೈಮಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸ್ಥಾಪನೆ ಮಾಡ್ತಾರ. ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಬನಾರಸ್ ವಿಶ್ವವಿದ್ಯಾಲಯವನ್ನ ಆನಿ ಬೆಸೆಂಟ್ ಅವರು
ಆಮೇಲೆ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನ, ಅಲಿಗರ್ ಮುಸ್ಲಿಂ ಯೂನಿವರ್ಸಿಟಿಯನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂತಂದ ಹೇಳಿ ನನಗೊಂದ ಕಮೆಂಟ್ ಅನ್ನ ಹಾಕ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನ ಯಾವಾಗ ಉಡಾವಣೆ ಮಾಡಿದ್ರು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳ್ತಾರ. ಸೊ ಯಾವಾಗಪ್ಪ ಅಂತಂದ ಹೇಳಿದ್ರೆ 1975ರಲ್ಲಿ ನಮ್ಮ ಭಾರತ ದೇಶದ ಮೊದಲ ಉಪಗ್ರಹವಾದ ಆರ್ಯಭಟವನ್ನ ಸೊ ಉಡಾವಣೆ ಮಾಡ್ತಾರ. ಅದಾದ ನಂತರ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇಸ್ರೋ ಏನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಎಸ್ ನೋಡ್ರಿ, ಇದಕ್ಕಿಂತ ಮುಂಚೆ ಯಾವಾಗಪ್ಪ ಅಂತಂದ ಹೇಳಿದ್ರೆ 1962ರಲ್ಲಿ ವಿಕ್ರಮ್ ಸಾರಾಭಾಯಿ ಅವರ ಶಿಫಾರಸಿನ ಮೇರೆಗೆ ಅಂದಿನ ಪ್ರಧಾನಿಯಾದಂತಹ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇದನ್ನ ಸ್ಥಾಪನೆ ಮಾಡ್ತಾರ. ಬಟ್ ಆದ್ರೆ ಇದಕ್ಕೊಂದು ಹೆಸರು ಇರುತ್ತೆ. ಇದ್ರ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಕರೀತಾರೆ, ಇನ್ಕೊಪ್ಸಾರ್ ಅಂತಂದ ಹೇಳಿ ಕರೀತಾರ. ಇದ್ರದ್ದು ಫುಲ್ ಫಾರ್ಮ್ ಬಹಳ ದೊಡ್ಡದೈತೆ. ಸೊ ಅದನ್ನ ನೋಡ್ರಿ, ಇನ್ಕೊಪ್ಸಾರ್ ಅಂತಂದ ಹೇಳ್ಬಿಟ್ಟು ಅದನ್ನ ಕರೀತಾರ. ಸೊ ಇದನ್ನ ಯಾವಾಗ 1962ರಲ್ಲಿ ಸೊ ಜವಾಹರ್ಲಾಲ್ ನೆಹರು ಅವರು ಶಿಫಾರಸಿನ ಮೇರೆಗೆ, ಯಾರ ಶಿಫಾರಸಿನ ಮೇರೆಗೆ, ವಿಕ್ರಮ್ ಸಾರಾಭಾಯಿ ಶಿಫಾರಸಿನ ಮೇರೆಗೆ ಸ್ಟಾರ್ಟ್ ಮಾಡ್ತಾರ. ಬಟ್ ಆದ್ರೆ 1969ರಲ್ಲಿ ಇದ್ರ ಹೆಸರನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಇಸ್ರೋ ಆಗಿ ಚೇಂಜ್ ಮಾಡ್ತಾರ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಂದೇಳಿ. ಆಮೇಲೆ ಇವಾಗ ಅಧ್ಯಕ್ಷರು ಯಾರಿದಾರಪ್ಪ ಅಂತಂದ ಹೇಳಿದ್ರೆ ಯಾರಿದಾರ, ಸೋಮನಾಥ ಅಥವಾ ಬೇರೆ ಯಾರಿದಾರ ನೋಡ್ರಿ, ಎಸ್ ಸೋಮನಾಥ್ ಅಂತಂದ ಹೇಳಿ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಅಧ್ಯಕ್ಷರಿದಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಔರಂಗಜೇಬ್ ಎಲ್ ಸತ್ರು ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಅಹಮದ್ ನಗರದೊಳಗಡೆ. ಸೊ ಎಲ್ಲಪ್ಪಾ ಅಂತಂದ ಹೇಳಿದ್ರೆ ಅಹಮದ್ ನಗರದೊಳಗಡೆ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ಮೊಘಲರ ಆಳ್ವಿಕೆ ಬಂತು ಅಂತಂದ ಹೇಳಿದ್ರೆ ನಮ್ಗ ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಬಾಬರ್ ಏನಪ್ಪಾ ಅಂತಂದ್ರೆ ಹಲವಾರು ಯುದ್ಧಗಳನ್ನ ಮಾಡ್ತಾನ. ಒಂದು ಪಾನಿಪತ್ ಯುದ್ಧ, ಆಮೇಲೆ ಘಾಗ್ರಾ ಕದನ, ಕನ್ವಾ ಕದನ ಅಂತಂದ ಹೇಳಿ ಬರ್ತಾವ, ಕನೋಜ್ ಅಥವಾ ಯಾವ್ದು. ಸೊ ಟೋಟಲ್ ಆಗಿ 4 ಯುದ್ಧಗಳು ಬರ್ತಾವ ನೋಡ್ರಿ, 1526, 27, 28, 29 ಅಂತಂದೇಳಿ. ಸೊ ಅದಾದ ನಂತರ ಬಾಬರ್ ಆದ ನಂತರ ಹುಮಾಯೂನ ಬರ್ತಾನ. ಸೊ ಆಮೇಲೆ ನೆಕ್ಸ್ಟ್ ಹುಮಾಯೂನನ್ನ ಸೋಲಿಸ್ಬಿಟ್ಟು ಯಾರಪ್ಪ ಅಂತಂದ ಹೇಳಿದ್ರೆ ಶೇರ್ ಶಾ ಸೂರಿ ಆಳ್ವಿಕೆಗೆ ಬರ್ತಾರ, ಶೇರ್ ಶಾ ಸೂರಿ. ಸೊ ಇವ್ರದಿಬ್ಬರದು ಯುದ್ಧಗಳನ್ನ ಕನೋಜ್ ಕಾಳಗಗಳು ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಅಕ್ಬರ್ ಆಳ್ವಿಕೆ ಬರ್ತಾನ. ಅಕ್ಬರ್ ಆದ ನಂತರ ಯಾರಪ್ಪ ಅಂತಂದ ಹೇಳಿದ್ರೆ ಜಹಾಂಗೀರ್ ಬರ್ತಾನ. ಜಹಾಂಗೀರ್ ಆದ ನಂತರ ಶಹಜಹಾನ್ ಆದ ನಂತರ ನೆಕ್ಸ್ಟ್ ಬರೋರು ಯಾರಪ್ಪ ಅಂತಂದ ಹೇಳಿದ್ರೆ ಔರಂಗಜೇಬ್ ಅಂತಂದ ಹೇಳ್ತೀವಿ. ಈ ಔರಂಗಜೇಬನ್ ಕೆಲಸ ಏನಪ್ಪಾ ಅಂತಂದ್ರೆ ಒಂದೇ, ಮರಾಠರ ಜೊತೆಗೆ ಯುದ್ಧ ಮಾಡೋದು, ಶಿವಾಜಿ ಜೊತೆಗೆ ಹಲವಾರು ಯುದ್ಧಗಳನ್ನ ಮಾಡ್ತಾರ. ಸೊ ಇವರಿಬ್ಬರ ನಡುವೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಒಪ್ಪಂದ ನಡೆಯುತ್ತ, ಪುರಂದರ ಒಪ್ಪಂದ ಅಂತಂದ ಹೇಳ್ತೀವಿ. ಔರಂಗಜೇಬ್ ಏನಪ್ಪಾ ಅಂತಂದ ಹೇಳಿದ್ರೆ ಒಬ್ಬರು ಸೇನಾಧಿಕಾರಿಯನ್ನ ಕಳಿಸ್ತಾರ, ಸೇನಾ ಮುಖ್ಯಸ್ಥರನ್ನ ಕಳಿಸ್ತಾರ. ಸೊ ಅವ್ರ ಜೊತೆಗೆ ಏನಪ್ಪಾ ಅಂತಂದ ಹೇಳಿ ಶಿವಾಜಿ ಒಂದು ಒಪ್ಪಂದವನ್ನ ಮಾಡ್ಕೊಂಡು 24 ಕೋಟೆಗಳನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಔರಂಗಜೇಬನ್ಗೆ ಬಿಟ್ಕೊಡ್ತಾರ. ಸೊ ಪುರಂದರ ಒಪ್ಪಂದ ಅಂತಂದ ಹೇಳಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಇದೇನಪ್ಪಾ ಅಂತಂದ ಹೇಳಿದ್ರೆ ಸೊ 1ನೇ ಕ್ಲಾಸು GK ಕ್ವಶನ್ಸ್ ಗಳ ಮೇಲೆ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತು ಅಂತಂದ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ. ಅದಾದ ನಂತರ ಸೊ ಎಲ್ಲಾ ಕಡೆ ಏನಪ್ಪಾ ಅಂತ ಗ್ರೂಪ್ ಗಳಲ್ಲಿ ಸೆಂಡ್ ಮಾಡ್ರಿ. ಅದ್ರ ಜೊತೆಗೆ ಸ್ಟೇಟಸ್ ಗಳನ್ನ ಇಡ್ರಿ, ಎಲ್ರಿಗೂ ರೀಚ್ ಆಗ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.